ಗೋಪಾಲ್ ಅವರೇ, ನೀವು ಸಂಘಕ್ಕೆ ಹೇಗೆ ಆಕರ್ಷಿತರಾದ್ರಿ? ನಮ್ಮ ಸಂಘದ ಬಗ್ಗೆ ನಮಗೆ ಪರಿಚಯ ಆಯಿತು. ನಿತ್ಯ ಶಾಖೆಗೆ ಹೋಗಕ್ಕೆ ಆಗ್ತಿರಲಿಲ್ಲ. ಏನಂತಂದರೆ ನಮ್ಮಲ್ಲಿ ನಮ್ಮ ತಾತ ಅವ್ರದ್ದು ಭಾಳ ವಿರೋಧ ಆಯಿತು. ನಮ್ಮ ತಂದೆಯವರು ಗೌರ್ಮೆಂಟ್ ಕೆಲಸ ಆಯಿತು, ಗೌರ್ಮೆಂಟ್ ಪರ್ಸನ್ ಕೆಲಸ ಮಾಡ್ತಿದ್ರು. ಆ ಕೆಲಸ ಇಲ್ಲಿ ಕೋರ್ಟ್ನಲ್ಲಿ ಕೇಳಿದಾಗ ಇರೋ ಸತ್ಯ ಹೇಳ್ತೀನಿ ಅಂತೇಳಿ ಹೇಳಿದ್ರು, ಗೌರ್ಮೆಂಟ್ ಪರ್ಸನ್ ಕೆಲಸ ಅಂತ. ಸೊ ಕೆಲಸ ಹೋಯಿತು. ಅಲ್ಲಿ ಒಂದು ಶಾಖೆ ನಡೀತಾ ಇತ್ತು. ಅಲ್ಲಿ ಇದ್ದಿದ್ದು ಒಂದೇ ವಾರ. ಒಂದು ವಾರದೊಳಗೆ ನಮಗೆ ಸುಮಾರು ಒಂದು 20 ವರ್ಷದ ಸಂಸ್ಕಾರ ಆಗ್ಬಿಡ್ತಲ್ಲಿ. ಮೊದಲನೇ ದಿವಸನೇ ನಮಗೆ ಯಾದವರಾಜವ್ರದ್ದು ಪರಿಚಯ ಆಯಿತು ಶೇಷಾದ್ರಿಪುರಂ ಕಾರ್ಯಾಲಯದಲ್ಲಿ. ಚಾಲೆಂಜಸ್ ಇನ್ ದಿ ಲೈಫ್ ಬಂದಾಗಲೂ ಕೂಡ ಸಂಘ ನಮಗೆ ಮಾತೃಸ್ಥಾನದಲ್ಲಿ ಇದ್ದುಕೊಂಡು ನನ್ನನ್ನು ಕಾಪಾಡಿರ್ತಕ್ಕಂಥ ಸಂಘ. ಒಂಥರ ನಮ್ಗೆ ಗೊತ್ತಿದ್ದರೆ ಹಿಂದಿಯವರಾಗ್ಬಿಟ್ಟಿದ್ವಿ ಒಂದು ತಿಂಗಳಿನಲ್ಲಿ. ಫಸ್ಟ್ ಇಯರ್ OTC ಡೆಲ್ಲಿ, ಅದಾದಮೇಲೆ ಸೆಕೆಂಡ್ ಇಯರ್ OTC ತಿಪ್ಟೂರ್ನಲ್ಲಾಯಿತು. ಭಾಳ ವರ್ಷ ಸೈಕಲ್ ಮೇಲೆ ಓಡಾಡ್ತಾ ಇದ್ದಿತ್ತು. ಅದಾದ ನಂತರ ಮೋಟ್ರ್ ಸೈಕಲ್ ಇತ್ತು ಅಷ್ಟೇ. ಮೋಟ್ರ್ ಸೈಕಲ್ ಇದ್ದರೆ ಆಗ ಭಾಳ ಹೀರೋ, ಯಾರು ಕೇಳೋರಲ್ಲ. ಅಲ್ಲ ಇಷ್ಟೆಲ್ಲ ಓಡಾಡ್ತಿರಲ್ಲ, ನಿಮಗೆ ಸಂಘದಲ್ಲಿ ದುಡ್ಡು ಕೊಡ್ತಾರಾ ಪೆಟ್ರೋಲ್ ಹಾಕೋಕ್ಕೆ ಮಾಡೋಕ್ಕೆ ಅಂತ ಕೇಳೋರು. ಪರಿಸ್ಥಿತಿ ಹಾಗೆ ಆವಾಗ ಅಂಕಾಲದಲ್ಲಿ. ಮತ್ತು ಎಲ್ಲರಿಗೂ ನನಗೆ ಮಿಸ್ಟರ್ 11 ಅಂತ ಕರೆಯೋರು, ಅಂದರೆ 11 ಮಾರ್ಕ್ಸ್ ಅಂತ. ಅಷ್ಟು ಅವಮಾನ. ಆದರೆ ನಮಗಿದೇನೂ ಆಗ್ತಿರಲಿಲ್ಲ, ಸ್ವಲ್ಪ ಗಟ್ಟಿ ಪಿಂಡ. ಗತಿ ಏನು ಮುಂದಕ್ಕೆ ಅಂತ ಯೋಚನೆ. ಆವಾಗ ನಮ್ಮ ಮುಖ್ಯ ಶಿಕ್ಷಕ ಬೇರೆ, ಸಮ್ರಾಟ್ ಶಾಖಾ ಮುಖ್ಯ ಶಿಕ್ಷಕ ಬೇರೆ ಆಗಿದೆ. ಸಂಘಕ್ಕೆ ಅವಮಾನ ಆಗುತ್ತೆ ನಾನು ಫೇಲ್ ಆಯಿತು ಅಂತಂದರೆ. ಮುಂದೆ ಬರ್ತಕ್ಕಂಥವ್ರಿಗೆಲ್ಲ ಇದೇ ಒಂದು ಇದಾಗ್ಬಿಡುತ್ತೆ. ಅಲ್ಲಿ ಬರೋರೆಲ್ಲ ಸ್ಲಮ್ ಏರಿಯಾ ಅಂತವ್ರೆಲ್ಲ ಕೊಡಿ, ಯಾರೂ SSLC ಪಾಸ್ ಆಗಿರಲಿಲ್ಲ. ನಾನು ಅವ್ರಿಗೆಲ್ಲ ಕೊಡಿಸ್ಕೊಂಡು ನನಗೊಂದು ಗುರುತು ಕೊಟ್ಟಿದ್ದರು, ಅಲ್ಲಿ ಕೂತ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಇಂಥ ಸಂಘದ ಮನೆಗೆ ಫೈನಾನ್ಷಿಯಲ್ ಆಘಾತ ಆಯಿತು. ಅಷ್ಟು ಶ್ರೀಮಂತಿಕೆಯಲ್ಲಿದ್ದಂತಂದ್ರೆ ಆಗಿನ ಕಾಲಕ್ಕೆ ನಾವು ಶ್ರೀಮಂತರು. ಸೊ ನನ್ನ ಹೆಂಡತಿ ಬಂದು ಒಂದಿಷ್ಟೆಲ್ಲ ಅವ್ರ ಹತ್ರ ಹೇಳ್ಕೊಂಡು, ನಮ್ಮನೆಗೆ ಹಿಂಗಾಗ್ಬಿಡ್ತಲ್ಲ ಎಲ್ಲ ಹೇಳಿದಾಗ ಕೃಷ್ಣಪ್ಪರು ಅಷ್ಟು ಶಾಂತವಾಗಿ ಕೇಳಿದ್ರು. ಅವ್ರ ಕಣ್ಣಿಂದ 4 ತೊಟ್ಟು ನೀರು ಬಿತ್ತು. ಸೊ ಜೀವಮಾನದಲ್ಲಿ ಎಂದೆಂದಿಗೂ ಕೂಡ ಅಲ್ಲ, ಇನ್ನು ಬರತಕ್ಕಂಥ ಮುಂದೆ ಅನೇಕ ಜನ್ಮಗಳಲ್ಲೂ ಕೂಡ ಸಂಘದ ಸ್ವಯಂ ಸೇವಕನಾಗೇ ನಾನು ಹುಟ್ಟಬೇಕಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀನಿ. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳ ಒಂದು ಸಡಗರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಲ್ಲಿ ದೇಶಾದ್ಯಂತ ಸಾವಿರಾರು ಶಾಖೆಗಳನ್ನು ನಿರ್ಮಾಣ ಮಾಡಿದೆ. ಹಾಗೆಯೇ ಲಕ್ಷಾಂತರ ಕಾರ್ಯಕರ್ತರ ಪಡೆಯನ್ನು ಕೂಡ ನಿರ್ಮಿಸಿದೆ. ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ಸಂಘ ಬೇರೆ ಬೇರೆ ಹೆಸರಿನಲ್ಲಿ ತನ್ನ ಸಂಘಟನಾ ಕಾರ್ಯವನ್ನು ಮುಂದುವರಿಸಿದೆ. ದೇಶಾದ್ಯಂತ ಕಳೆದ 100 ವರ್ಷಗಳಿಂದ ಅಸಂಖ್ಯಾತ ನಿಷ್ಠಾವಂತ ಬದ್ಧತೆ ಇರುವಂಥ ಕಾರ್ಯಕರ್ತರು ತಯಾರಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹೊಸದಿಗಂತ ಡಿಜಿಟಲ್ ಮೀಡಿಯಾ ಅನೇಕ ಹಿರಿಯ ಸ್ವಯಂ ಸೇವಕರು ಹಾಗೂ ಕಾರ್ಯಕರ್ತರ ಒಂದು ಸಂದರ್ಶನವನ್ನು ಮಾಡಿ ಅವರ ಅನುಭವವನ್ನು ಇಂದಿನ ಪೀಳಿಗೆಗೆ ದಾರೆ ಎರೆಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಮುಂದೆ ಇರುವಂಥವರು ಶ್ರೀಯುತ NS ಗೋಪಾಲ್ ಅಂತ ನಮ್ಮ ಹಿರಿಯ ಕಾರ್ಯಕರ್ತರು. ನಮಸ್ಕಾರ. ನಮಸ್ಕಾರ. NS ಗೋಪಾಲ್ ಅವರು ತಮ್ಮ BE ಮೆಕ್ಯಾನಿಕಲ್ ಪದವಿ ನಂತರ ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಿ ಜೊತೆಗೆ ಸಂಘದ ಕಾರ್ಯಕರ್ತರಾಗಿ ಬೇರೆ ಬೇರೆ ಜವಾಬ್ದಾರಿಗಳನ್ನು ನಿರ್ವಹಿಸಿದರು. ಬೆಂಗಳೂರು ಮಹಾನಗರದ ವಿಭಾಗ ಸಹಕಾರಿಯವರಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. ಅವರ ಒಂದು ವಿಶೇಷತೆ ಏನು ಅಂದರೆ, ಅವರ ತಂದೆ ಕೂಡ ಸಂಘದ ಸ್ವಯಂ ಸೇವಕರಾಗಿದ್ದರು. ಅಲ್ಲದೆ ಅವರ ಮಕ್ಕಳು ಮತ್ತು ಇಡೀ ಮನೆ ಸಂಘದ ಮನೆಯಾಗಿ ಬೆಳೀತು. ಅನೇಕ ಸ್ವಂತದ ಹಾಗೂ ಸಂಘದ ಸವಾಲುಗಳನ್ನು ಎದುರಿಸೋದರಲ್ಲಿ ಗೋಪಾಲ್ ಅವರು ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವತ್ತು ಅವ್ರ ಜೊತೆಗೆ ಹೊಸದಿಗಂತ ಡಿಜಿಟಲ್ ಮೀಡಿಯಾ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ. ಗೋಪಾಲ್ ಅವರೇ, ನೀವು ಸಂಘಕ್ಕೆ ಹೇಗೆ ಆಕರ್ಷಿತರಾದ್ರಿ ಮತ್ತು ಸಂಘದಲ್ಲಿ ನಿಮ್ಮ ಬೆಳವಣಿಗೆ ಹೇಗಾಯಿತು ಮತ್ತು ನಿಮ್ಮ ಸಂಘದ ಮನೆ ಹೇಗಾಯಿತು ಹೇಳ್ಬೋದಾ? ಮೊದಲನೇದು ನಮ್ಮ ತಂದೆಯವರು ಸತ್ಯನಾರಾಯಣ ಅಂಥೇಳಿ, ಅವರು ಸಂಘದ ಕಾರ್ಯಕರ್ತರು ಮತ್ತು ಸ್ವಯಂ ಸೇವಕರಾಗಿದ್ದರು. ಬೆಂಗಳೂರಲ್ಲಿ ಸಂಘ ಪ್ರಾರಂಭ ಆದಿದ್ದು 1942ನೇ ಇಸ್ವಿನಲ್ಲಿ. ಆಗ ಇವರು ಕೂಡ ಆಗಿನ ಸ್ವಯಂ ಸೇವಕರು. ಹಾಗಾಗಿ ಸಂಘದ ಬಗ್ಗೆ ನಮಗೆ ಪರಿಚಯ ಆಯಿತು. ನಿತ್ಯ ಶಾಖೆಗೆ ಹೋಗಕ್ಕೆ ಆಗ್ತಿರಲಿಲ್ಲ. ಏನಂತಂದರೆ ನಮ್ಮ ತಾತ ಅವ್ರದ್ದು ಭಾಳ ವಿರೋಧ ಆಯಿತು. ಯಾಕೆಂತ ಹೇಳಿದ್ರೆ, ನಾನು ಹುಟ್ಟಿದಾಗ, ಅಂದರೆ ನಾನು ಹುಟ್ಟಿದ್ದು 47ರಲ್ಲಿ, 48ರಲ್ಲಿ ಸಂಘ ಬ್ಯಾನ್ ಆಯಿತು. ಗಾಂಧೀಜಿಯ ಒಂದು ಹತ್ಯೆಯ ನಂತರ ಸುಳ್ಳು ಅಪರಾಧ ಮಾಡಿ ಸಂಘದ ಮೇಲೆ ಆಪಾದನೆ ಮಾಡಿ ನಡೀತು. ಆ ಸಮಯದಲ್ಲಿ ನಮ್ಮ ತಂದೆಯವರು ಸತ್ಯಾಗ್ರಹ ಮಾಡಿ ಜೈಲಿನಲ್ಲಿದ್ದರು.
ಅದಾದಮೇಲೆ ಬಂದ ಮೇಲೆ ಅವ್ರಿಗಿದ್ದಂಥ ಗೌರ್ಮೆಂಟ್ ಕೆಲಸ ಇತ್ತು, ಗೌರ್ಮೆಂಟ್ ಪರ್ಸನ್ ಕೆಲಸ ಮಾಡ್ತಿದ್ರು. ಆ ಕೆಲಸ ಇಲ್ಲಿ ಕೋರ್ಟ್ನಲ್ಲಿ ಕೇಳಿದಾಗ ಇರೋ ಸತ್ಯ ಹೇಳ್ತೀನಿ ಅಂತೇಳಿ ಹೇಳಿದ್ರು, ಗೌರ್ಮೆಂಟ್ ಪರ್ಸನ್ ಕೆಲಸ ಅಂತ. ಸೊ ಕೆಲಸ ಹೋಯಿತು. 49ರಲ್ಲಿ ಕೆಲಸ ಕಳ್ಕೊಂಡಿದ್ದಕ್ಕೆ ಅವರು 54ನೇ ಇಸ್ವಿ ತನಕ, ಅಂದರೆ ಸುಮಾರು 5 ವರ್ಷಗಳ ಕಾಲ ಅವ್ರ ಕೆಲಸ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ನಾನು ಹುಟ್ಟಿದ್ದೆ, ನನ್ನ ತಂಗಿ, ಇನ್ನೊಬ್ಬ ತಮ್ಮ, ಇನ್ನೊಬ್ಬ ತಂಗಿ, 4 ಜನ ಮಕ್ಕಳಾಗಿದ್ದರು ಅವ್ರಿಗೆ. 54ನೇ ಇಸ್ವಿ ತನಕ ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಕೆಲಸ ಸಿಕ್ತು ಅವ್ರಿಗೆ. ಆ ದೃಷ್ಟಿಯಿಂದ ನಮ್ಮ ತಾತ ಅವರು, ಅಂದರೆ ನಮ್ಮ ತಂದೆಯವ್ರ ತಂದೆ ಬೈಯೋರು ಯಾವಾಗಲೂ ಕೂಡ. ಹಾಗಾಗಿ ಸ್ವಲ್ಪ ನಮ್ಮ ತಂದೆಯವ್ರಿಗೂ ನನ್ನ ಶಾಖೆ ಕಳಿಸೋದಕ್ಕೆ ಭಯ. ಆದರೆ ತುಂಬ ಹಾರ್ಡ್ ಕೋರ್ ಅಂತಲ್ಲ, ಆ ಥರ ತುಂಬ ಸ್ಟ್ರಾಂಗ್ ಒಳ್ಳೆ ಸ್ವಯಂ ಸೇವಕರು, ಸಂಘ ಬಿಟ್ಕೊಡ್ತಿರಲಿಲ್ಲ. ಹಾಗಾಗಿ ಮನೇಲಿ ಆವಾಗ ಕೂತಾಗ ಇನ್ನೂ ಹುಡುಗರು ಪ್ರೈಮರಿ ಸ್ಕೂಲ್, ಮಿಡ್ಲ್ ಸ್ಕೂಲ್ ಇದ್ದಾಗಲೇ ನಮಗೆ ಭಗತ್ ಸಿಂಗು, ಚಂದ್ರಶೇಖರ ಆಜಾದ್ ಕಥೆಗಳು, ಆಮೇಲೆ ಗುರೂಜಿಯವ್ರ ಬಗ್ಗೆ, ಸಂಘದ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ಒಳಗಡೆಗೆ ನಮಗೆ ಒಂಥರ ಸಂಘ ಅದ್ರ ಬಗ್ಗೆ ಒಂಥರ ಒಲವಿತ್ತು. ಆದರೆ ಶಾಖೆಗೆ ಹೋಗ್ತಿರಲ್ಲ. ಪ್ರಾಯಶಃ 60ನೇ ಇಸ್ವಿ ಇರಬೇಕು, 59-60ರಲ್ಲಿ ಯಾವುದೋ ಕಾರಣಕ್ಕೆ ನಾನು ಚನ್ನಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಶಾಖೆ ನಡೀತಾ ಇತ್ತು. ಅಲ್ಲಿ ಹೋದೆ. ಕೇಳಿದ್ರೆ ಸೇರ್ಕೋತೀಯ ಅಂತ ಕೇಳಿದ್ರು ಅವರು. ಹ್ಞೂ ಅಂತಂದೆ. ಹೇಗೆ ಅಂತಂದ್ರೆ ಅವ್ರು ಹೇಳ್ಕೊಟ್ರು, ಪ್ರಣಾಮ ಮಾಡೋದು ಹಾಗೆ ಇದೆ ಕೂಡ. ಬಂದೆ. ಅಲ್ಲಿ ಇದ್ದಿದ್ದು ಒಂದೇ ವಾರ. ಒಂದು ವಾರದೊಳಗೆ ನಮಗೆ ಸುಮಾರು ಒಂದು 20 ವರ್ಷದ ಸಂಸ್ಕಾರ ಆಗ್ಬಿಡ್ತಲ್ಲಿ. ಕಾರಣ ಏನು ಅಂತಂದರೆ ಅಲ್ಲಿನ ಮುಖ್ಯ ಶಿಕ್ಷಕ ಯಾರಾಗಿದ್ದರು ಅವರು ಶ್ರೀನಿವಾಸ ಮೂರ್ತಿಗಳು ಅಂಥೇಳಿ ಸಂಘದ ಪ್ರಚಾರಕರಾಗಿದ್ದರು. ಅವರು ಬೇಕಾಟ್ ವಿಷಯ ನಾನು ಕೇಳಿದ್ರು. ನನಗೆಲ್ಲ ಮುಂಚೆನೇ ನಮ್ಮ ತಂದೆಯವರು ಹೇಳಿದ್ರು, ಅದರಿಂದ ನಾನು ಹೇಳಕ್ಕೆ ಶುರು ಮಾಡಿದೆ. ಅವ್ರಿಗೂ ತುಂಬ ಸಂತೋಷ ಆಯಿತು. ಒಂದು ವಾರ ಆದಮೇಲೆ ವಾಪಸ್ ಬಂದು ನಮ್ಮ ತಂದೆಗೆ ಹೇಳ್ತಾರೆ, ಶಾಖೆ ಹೋಗ್ತಿದ್ದೀನಿ ಅಂತ ಪ್ರೋತ್ಸಾಹ ಕೊಟ್ಟರು. ಹೋಗಕ್ಕೆ ಶುರು ಮಾಡಿದೆ. ಮೊದಲನೇ ದಿವಸನೇ ನಮಗೆ ಯಾದವರಾಜವ್ರದ್ದು ಪರಿಚಯ ಆಯಿತು. ಶೇಷಾದ್ರಿಪುರಂ ಕಾರ್ಯಾಲಯದಲ್ಲಿ ಎಲ್ಲ ಸ್ವಯಂ ಸೇವಕರನ್ನು ಕರೆದು ಅವ್ರ ಹತ್ರ ಕೂತ್ಕೊಂಡು ಒಂದು ಅರ್ಧ ಮಂಡಲದಲ್ಲಿ ಮಾತುಕತೆ ಅವ್ರ ಕಾರ್ಯಾಲಯದಲ್ಲಿ. ಸಂಘಕ್ಕೆ ಯಾಕೆ ಬರಬೇಕು, ಸಂಘದ ಗುರಿ ಏನು ಅಂತ ಕೇಳಿದ್ರು. ಸೊ ಮಿಕ್ಕೆಲ್ಲ ಹುಡುಗರು ಸಾಮಾನ್ಯವಾಗಿ ಕಬಡ್ಡಿ ಆಡೋಕ್ಕೆ, ಕುಂಟಾಟ ಆಡೋಕ್ಕೆ, ಆಟ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನಾನು ಆವಾಗ ಹಿಂದೂಗಳ ಭಾವಾತ್ಮ ಏಕಾತ್ಮತೆಗೆ ಉಂಟಾಗೋಕ್ಕೋಸ್ಕರ ಬರಬೇಕು ಅಂತ ಒಂದು ದೊಡ್ಡ ಶಬ್ದ ಹೇಳ್ಬಿಟ್ಟೆ. ಯಾವುದ್ರೊಳಗೆ ತುಂಬ ಖುಷಿ ಆಗೋಯ್ತು. ಆಮೇಲೆ ಪರಿಚಯ ಆಯಿತು. ಆಮೇಲೆ ನೋಡಿದ್ರೆ ನಮ್ಮ ತಂದೆಯವ್ರಿಗೆ ಭಾಳ ಪರಿಚಯ ಅವರು. ಸತ್ತಿನ ಮಗನ ನೀನು ಅಂತೆಲ್ಲ ಹೇಳಿ ಮಾತಾಡ್ಸಿದ್ರು. ಅಷ್ಟೇ. ಅದಾದಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ಎಷ್ಟೋ ವರ್ಷ ಆಗೋಯ್ತು. 60-70 ವರ್ಷ ಆಗ್ತಾ ಬಂತು. ಈಗ ನನಗೆ 78 ವರ್ಷ ಅವು. ಈಗ ಅದು ಶಾಖೆಗೆ ಬಂದಾಗ ಸುಮಾರು 13-14 ವರ್ಷ ಇರಬೇಕು. ಹೀಗೆ ನಮ್ಮ ಸಂಘದ ಪಯಣ ಪ್ರಾರಂಭ ಆಯಿತು. ಹಿಂದೆ ತಿರುಗಿ ನೋಡ್ತಕ್ಕಂಥದ್ದು ಪ್ರಮೇಯನೇ ಬರಲಿಲ್ಲ. ಅನೇಕ ಚಾಲೆಂಜಸ್ ಇನ್ ಲೈಫ್ ಬಂದಾಗಲೂ ಕೂಡ ಸಂಘ ನಮಗೆ ಮಾತೃಸ್ಥಾನದಲ್ಲಿ ನಿಂತ್ಕೊಂಡು ನನ್ನನ್ನು ಕಾಪಾಡಿರ್ತಕ್ಕಂಥ ಸಂಘ. ಸೊ ಜೀವಮಾನದಲ್ಲಿ ಎಂದೆಂದಿಗೂ ಕೂಡ ಅಲ್ಲ, ಇನ್ನು ಬರತಕ್ಕಂಥ ಮುಂದೆ ಅನೇಕ ಜನ್ಮಗಳಲ್ಲೂ ಕೂಡ ಸಂಘದ ಸ್ವಯಂ ಸೇವಕನಾಗೇ ನಾನು ಹುಟ್ಟಬೇಕಪ್ಪ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು. ನಿಮ್ಮ ಮನೆಯಲ್ಲಿ ಬೇರೆಯವರು ಕೂಡ ಸ್ವಯಂ ಸೇವಕರಾದರು. ಅವರು ನಿಮ್ಮ ಜೊತೆಗೆ ಶಾಖೆಗೆ ಬರ್ತಾಯಿದ್ರಾ ಅಥವಾ ಆಮೇಲೆ ಬಂದ್ರಾ? ನಾನು ಶಾಖೆಗೆ ಹೋಗಿ ಶುರು ಮಾಡಿದ ಮೇಲೆ ಆಮೇಲೆ ನನ್ನ ತಮ್ಮ ದೇವರಾಜ್ ಅಂಥೇಳಿ ಇವಾಗ ಸಂಘಚಾಲಕ ಅಲ್ಲಿ, ಅವನು ಬರೋಕ್ಕೆ ಶುರು ಮಾಡ್ದ. ಅದಾದಮೇಲೆ ಇನ್ನೊಬ್ಬ ಚಿಕ್ಕೋನಿದ್ದ ಇನ್ನೊಬ್ಬ ತಮ್ಮ, ಅವನು ಬರೋಕ್ಕೆ ಶುರು ಮಾಡ್ದ. ನಾವು 3 ಜನ ಶಾಖೆಗೆ ಬರ್ತಿದ್ವಿ. ಮತ್ತು ನಮ್ಮ ತಂದೆಯವರು ಅವರು ಕೂಡ ಶಾಖೆಗೆ ಬರದೇ ಇದ್ದರೂ ಕೂಡ ಸಾಂಘಿಕವಾಗಿ ಎಲ್ಲಿಗೆ ಬರೋರು ಮತ್ತು ಬೌದ್ಧಿಕವಾಗಿ ಭಾಳ ಚಟುವಟಿಕೆ ಇದ್ದಂಥವ್ರು ಬರ್ತಾಯಿದ್ರು. ಹಾಗಾಗಿ ಯಾವಾಗ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮತ್ತು ಅಪ್ಪ ಎಲ್ಲರೂ ಕೂಡ ಸ್ವಯಂ ಸೇವಕರಾದರೆ ನಿಧಾನವಾಗಿ ನನ್ನ ತಂಗೀರು ಅವರು ಇವರು ಎಲ್ಲರಿಗೂ ಸಂಘದ ಪ್ರಭಾವ ಬೀರ್ತವ್ರಿಗೆ. ಕೊನೆಗೆ ನಮ್ಮ ಮನೆ ಒಂದು ದೃಷ್ಟಿಯಿಂದ ಪೂರ್ತಿ ಸಂಘದ್ದೇ ಮನೆ. ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಕ್ಕಂಥದ್ದು. ಊಟಕ್ಕೆ ಕೂತ್ಕೊಂಡ್ರೆ ಗಂಟೆಗಟ್ಟಲೆ ಊಟ ಮಾತಾಡ್ತಾ ಇದ್ವಿ. ವಿಶೇಷವಾಗಿ ರಾತ್ರಿ ಹೊತ್ತು ನಮ್ಮದು ಊಟ ಆಗ್ತಾಯಿದ್ದು ಸ್ವಲ್ಪ 1 ಗಂಟೆ ಮೇಲೂ ಆಗೋದು. ನಮ್ಮ ತಂದೆ ಅವ್ರ ಶಾಖೆ ಹೋಗ್ತಾ ಇದ್ದಂಥ ಅನುಭವ, ಅವ್ರು ಜೈಲಿಗೆ ಹೋಗಿದ್ದಂಥ ಅನುಭವ, ಅವ್ರು ಹೋರಾಟ ಮಾಡಿದ್ದು, ಇನ್ನೊಂದ್ಸಲಿ ಚಳವಳಿ ಮಾಡ್ತಾ ಸತ್ಯಾಗ್ರಹ ಮಾಡಿದ್ದು ಎಲ್ಲ ಕಥೆಗಳು ಹೇಳೋರು, ರೋಚಕವಾಗಿ ಹೇಳೋರು. ಹೇಳಿದ್ರೆ ಆವಾಗಲೇ ನಮಗೆ ಇದೆಲ್ಲ ಕ್ರಾಂತಿಕಾರಿಗಳ ಕಥೆಗಳು, ಸುಭಾಷ್ ಚಂದ್ರ ಬೋಸು ಮತ್ತು ಇದೆಲ್ಲ ಬೇಕಾಷ್ಟು ನಡೀತಾ ಇತ್ತೆಲ್ಲ ಹೇಳೋರು. ಹಾಗಾಗಿ ಮನೆ ವಾತಾವರಣ ಪೂರ್ತಿ ಸಂಘದ ವಾತಾವರಣ ಆಯಿತು. ಆಗ ನನಗೆ ಭಾಳ ಚಿಕ್ಕ ವಯಸ್ಸಲ್ಲೇ ಮದುವೆನೂ ಆಗಿತ್ತು. ಸೊ ನಾನು ಹೆಂಡ್ತಿ ನಮ್ಮ ಮನೆಗೆ ಬಂದಾಗ 16 ಇದ್ದು ನೋಡ್ತು, ಹುಡುಗಿ ಅಷ್ಟೇ ಅವಳು. ಅವಳಿಗೆ ಗೊತ್ತೇ ಆಗದೆ ಅವಳು ಪೂರ್ತಿ ಸಂಘದ ಕಾರ್ಯಗಳಲ್ಲಿ ತಲ್ಲೀನಲಾದ್ಲು. ಹಾಗಾಗಿ ನಮಗೆ ಮುಂದೆ ನಮ್ಮ ಹೋರಾಟಕ್ಕೆಲ್ಲ ಕೂಡ ಮನೆ ಒಂದು ಸಜ್ಜಾಗಿತ್ತು. ಮತ್ತು ಯಾರ್ಯಾರು ಅಧಿಕಾರಿಗಳು ಬಂದರೂ ಕೂಡ ಎಲ್ಲರೂ ನಮ್ಮ ಮನೆಗೆ ಬರೋರು. ಆ ದೃಷ್ಟಿಯಿಂದ ಇಡೀ ಮನೆ ಪರಿವರ್ತನೆ ಆಗಿ ನಾವು ಮನೆ ಒಂದೇ ಅಲ್ಲ, ನಮ್ಮ ಸುತ್ತ ನಮ್ಮ ರಸ್ತೆ ಅದು ಎಲ್ಲರಿಗೂ ಗೊತ್ತು ನಾವು ಸಂಘದವರು ಅಂತ. ಆಗಿನ ಕಾಲದಲ್ಲಿ ಸಂಘದ ಯೂನಿಫಾರ್ಮನ್ನು ನಿಕ್ಕರ್ತಾನೆ ಅವಾಗ. ಸೊ ನಿಕ್ಕರ್ ಹಾಕ್ಕೊಳ್ತೀವಿ, ನಿಕ್ಕರ್ನವರು ಅಂತಲೇ ಸಂಘದವರು ಅಂತ. ಮತ್ತು ಎಲ್ಲ ಒಂಥರ ವಾತಾವರಣ ಪೂರ್ತಿ ಬದಲಾಯಿಸಿ ಹೋಯ್ತು.
ಸಂಘದಲ್ಲಿ ನೀವು ಬಂದ ನಂತರ ಸಂಘ ಶಿಕ್ಷಾ ವರ್ಗ ಅಂತ ನಡೆಯುತ್ತೆ, ಅಂದರೆ ತರಬೇತಿ ಶಿಬಿರಗಳು. ಆ ಸಂಘ ಶಿಕ್ಷಾ ವರ್ಗಕ್ಕೆ ನೀವು ಕೂಡ ಹೋಗಿದ್ದೀರಿ, ತೃತೀಯ ವರ್ಷವನ್ನು ಕೂಡ ಮುಗಿಸಿದ್ದೀರಿ, ನನ್ನ ಜೊತೆಗೆ ನೀವು ಕೂಡ ಬಂದಿದ್ದೀರಿ. ಈ ಸಂಘ ಶಿಕ್ಷಾ ವರ್ಗದ ಅನುಭವಗಳು ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಐ ಆಮ್ ರೈಟಿಂಗ್ ಸಚ್ ಎ ಲಾಂಗ್ ಲೆಟರ್ ಬಿಕಾಸ್ ಐ ಹ್ಯಾವ್ ನೋ ಟೈಮ್ ಟು ರೈಟ್ ಎ ಶಾರ್ಟ್ ಲೆಟರ್ ಅಂತ. ವಿಪರೀತ ಅನುಭವ ಆಗಿದೆ. ಅದನ್ನು ಚಿಕ್ಕದಾಗಿ ಹೇಳೋದು ಭಾಳ ಕಷ್ಟ. ಆದರೂ ಪ್ರಯತ್ನ ಮಾಡಿ ಐ ವಿಲ್ ಟ್ರೈ ಟು ಡೂ ಇಟ್, ಎಷ್ಟಾತೋ ಅಷ್ಟು ಚಿಕ್ಕದಾಗಿ ಹೇಳೋಣ ಅಂಥೇಳಿ. ಓ ಟಿ ಸಿಗೆ ಹೋಗಬೇಕು ಅಂತ 5 ವರ್ಷಗಳ ಕನಸು ನನಗೆ. ಫಸ್ಟ್ ಇಯರ್ ಓ ಟಿ ಸಿಗೆ, ಥರ್ಡ್ ಇಯರ್ ಆಮೇಲೆ ಪ್ರತಿ ವರ್ಷ ಅದೇ ಟೈಮ್ಗೆ ಎಕ್ಸಾಮ್ ಇರ್ತಾಯಿತ್ತು ನಮಗೆ, ಮೇ ತಿಂಗಳಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ದು. ಹಾಗಾಗಿ 5 ವರ್ಷ ಕಾಲ ನಾನು 5-6 ವರ್ಷ ಕಾದೆ ಓ ಟಿ ಸಿಗೆ ಹೋಗೋಕ್ಕೆ. ಕೊನೆಗೆ ನಂದು ಇಂಜಿನಿಯರಿಂಗ್ ಮುಗಿದ ನಂತರ ಪರೀಕ್ಷೆ ಮುಗೀತು, ಆವತ್ತು ರಾತ್ರಿ ನಾನು ಓ ಟಿ ಸಿಗೆ ಹೋಗಬೇಕಾಯ್ತು. ಎಲ್ಲಿ ಅಂದರೆ ಇಲ್ಲಲ್ಲ, ಡೆಲ್ಲಿನಲ್ಲಿ. ಎಲ್ಲ ಕಡೆ ಮುಗಿದೋಗ್ಬಿಟ್ಟಿತ್ತು ಓ ಟಿ ಸಿ. ಡೆಲ್ಲಿನಲ್ಲಿ ಲಾಸ್ಟ್ ಇರ್ತಾಯಿತ್ತು ಜೂನ್ ತಿಂಗಳಿನಲ್ಲಿ. ಹಾಗಾಗಿ ನಾನು ಫಸ್ಟ್ ಇಯರ್ ಓ ಟಿ ಸಿ ನಾನು ಇದಕ್ಕೆ ಡೆಲ್ಲಿಗೆ ಹೋಗಿದ್ದೆ. ಅದ್ಭುತವಾದಂಥ ಅನುಭವ. ಯಾಕಂದ್ರೆ ನಮಗೆ ಹಿಂದಿ ಅರ್ಧಂಬರ್ಧ ಬರ್ತಿತ್ತು. ವಾಪಸ್ ಬರೋಷ್ಟೊತ್ತಿಗೆ ಹಿಂದಿ ಕಲ್ತ್ಕೊಂಡು ಬಂದಿದ್ದೆ. ಮತ್ತು ಅಲ್ಲಿ ವಾಜಪೇಯಿ ಅವರ ಭಾಷಣ ಮತ್ತು ಅವ್ರದ್ದೆಲ್ಲ ಕಾರ್ಯ ಅಲ್ಲಿ ಒಂಥರ ನಮ್ಗೆ ಗೊತ್ತಿಲ್ಲದೇ ಹಿಂದಿಯವರಾಗ್ಬಿಟ್ಟಿದ್ವಿ 1 ತಿಂಗಳಿನಲ್ಲಿ. ಹಾಗಾಗಿ ಫಸ್ಟ್ ಇಯರ್ ಓ ಟಿ ಸಿ ಡೆಲ್ಲಿ, ಅದಾದಮೇಲೆ ಸೆಕೆಂಡ್ ಇಯರ್ ಓ ಟಿ ಸಿ ತಿಪ್ಟೂರಿನಲ್ಲಾಯಿತು. ಆವಾಗ ಗುರೂಜಿಯವರಿದ್ದರು. ಗುರೂಜಿಯವರು ಪ್ರಾಯಶಃ ಅದೇ ಅವ್ರದ್ದು ಕೊನೆ ಟ್ರಿಪ್ಪನ್ನು ಕಾಣಿಸುತ್ತೆ, ಪ್ರವಾಸ ಬಂದಿದ್ದರು. 73 ತಿಪ್ಟೂರಿನಲ್ಲಿ ಆಯಿತು. ಅದಾದಮೇಲೆ ಥರ್ಡ್ ಇಯರ್ಗೆ 78ನೇ ಇಸ್ವಿ, 78ರಲ್ಲಿ ನಾಗ್ಪುರಕ್ಕೆ ಥರ್ಡ್ ಇಯರ್ಗೆ ಹೋಗಿದ್ದು. ಪ್ರಾಯಶಃ ಜೀವಮಾನದಲ್ಲಿ ನೀವು ಯಾವಾಗ ತುಂಬ ಸಂತೋಷವಾಗಿದ್ರಿ ಅಂತ ಕೇಳಿದರೆ ಏನು ಹೇಳೋದು, ಅದಕ್ಕಿದೆ ಈ 3 ವರ್ಷಗಳ ಕಾಲ. 3 ಓ ಟಿ ಸಿಗಳು, ಆ ಒಂದೊಂದು ತಿಂಗಳು ಯಾವುದೋ ನಮಗೆ ಆ ಲೋಕದಲ್ಲಿದ್ವಿ. ಅದು ಈಗಲೂ ಯಾರು ನಿದ್ದೆಗಿದೆ ಬರ್ದಿದೆ, ಅದು ನೆನೆಸ್ಕೊಂಡ್ರೆ ಸಾಕು, ಹಾಗೇನಿದೆ ಅಂದ್ಬಿಡ್ತಾನೆ. ಅಷ್ಟು ಚೆನ್ನಾಗಿತ್ತಂಥ ಅನುಭವಗಳು. ಒಂದು ಅನುಭವ ಹೇಳಲೇಬೇಕಂಥದ್ದು ಏನು ಅಂತಂದರೆ, ಥರ್ಡ್ ಇಯರ್ನಲ್ಲಿ ತೃತೀಯ ವರ್ಷದಲ್ಲಿದ್ದಾಗ ನಾನು, ಲಕ್ಷ್ಮಣ್ ಮತ್ತು ಪ್ರಭಾಕರ್ ಭಟ್ರು, ಕಲ್ಲಡ್ಕರ್ ಪ್ರಭಾಕರ್ ಭಟ್ರು, ಒಂಥರ ಅಲ್ಲಿ ಇನ್ನೂ ಸ್ವಲ್ಪ ಹುಡುಕ್ತನ ಇತ್ತು ನನಗೆ. ಅಂದರೆ ಪ್ರಬುದ್ಧತೆ ಬಂದಿರಲಿಲ್ಲ. ಪ್ರಾಯಶಃ ಅವಾಗ ನಮ್ಗೆ 30-32 ವರ್ಷ ಇರಬೇಕು ಅಂತ ಕಾಣಿಸುತ್ತೆ ನನಗೆ ಅವಾಗ. ಆದರೆ ವೈಚಾರಿಕತೆ ಪ್ರಭಾವ ನನ್ನ ಮೇಲೆ ಭಾಳ ಬೀರಿತ್ತು. ಒಂದ್ಸಲಿ ಸುದರ್ಶನ್ ಜಿ ಅವ್ರದ್ದು ಬೌದ್ಧಿಕ ಆಯಿತು, ಪ್ರಾಯಶಃ 3 ಬೌದ್ಧಿಕನೂ ಇತ್ತು ಅವ್ರದ್ದು. ಅದಾದ ನಂತರ ಮನಸ್ಸಿಗೆ ಬಂದ್ಬಿಡ್ತು. ನಾನು ಏನೋ ಬಂತು ವಿಚಾರ. ಒಂದು 2-3 ದಿವಸ ಭಾಳ ಡಲ್ ಆಗಿಬಿಟ್ಟಿದ್ದೆ. ನಾನು ಪ್ರಭಾಕರ್ ಭಟ್ರು ಸಿಕ್ಕಿದ್ರು. ಅವರು ಒಂಥರ ಸ್ವಲ್ಪ ಡಲ್ ಇದ್ದರು. ಒಬ್ರೊಬ್ಬರು ಮಾತಾಡ್ಕೊಂಡ್ವಿ, ಏನು ಗೋಪಾಲ್ ಸ್ವಲ್ಪ ಹೀಗಿದ್ದೀರಿ ಅಂತ ಕೇಳಿದ್ರು. ಏನಿಲ್ಲ ರೀ, ನಾವು ಪ್ರಚಾರಕ್ಕಾಗಬೇಕು ಅಂತ ತುಂಬ ಆಸೆ ನನಗೆ. ಜೋರ ನಕ್ಕಿದ್ರು ಅವರು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ನನಗೆ 2 ಮಕ್ಕಳಾಗಿದ್ರು. ನನಗೆ 2 ಮಕ್ಕಳು, ಸಂಸಾರ ಜವಾಬ್ದಾರಿಲಿತ್ತು, ನಾನೇ ದೊಡ್ಡ ಮಗ. ಆಮೇಲೆ ಅವ್ರು ಸ್ವಲ್ಪ ಸಮಾಧಾನ ಹೇಳಿದ್ರು. ಅಲ್ಲ, ಪ್ರಚಾರಕ್ಕೆ ತರಬೇಕು, ಕೆಲಸ ಮಾಡಿ, ಅದಕ್ಕೇನತ್ತೆ ಅಂತ ಆ ಥರ ಸಮಾಧಾನ ಮಾಡಿದ್ರು. ಅಂದರೆ ಮನಸ್ಸಿನಲ್ಲಿ ಇಷ್ಟು ತೀವ್ರವಾಗಿ ನಮಗೆ ಸಂಘ ಕಾರ್ಯ ಮಾಡೋಕ್ಕಂತಕ್ಕಂಥದ್ದು ಬಂದಿದ್ದು ಥರ್ಡ್ ಇಯರ್ನಲ್ಲಿ. ಅದಾದ ನಂತರ ವಾಪಸ್ ಬಂದು ಮತ್ತೆ ಏನೋ ಒಂದು ಕಾಂಪಿಟೇಷನ್ ಅಂತ ಆ ಥರ 30 ದಿವಸದ ಬೌದ್ಧಿಕ ಯಾರ್ಯಾರ್ದಾಯ್ತು ಅಂತ ಹೆಸರು ಹೇಳ್ತಿದ್ದೆ. ಅಷ್ಟು ಬೌದ್ಧಿಕನ ಬೇಕಾದ್ರೆ ರಿಪೀಟ್ ಮಾಡೋಷ್ಟು ಯೋಗ್ಯತೆ ಬಂದ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಹಂಗಾಗಿ ಒಂಥರ ಏನೋ ತುಂಬ ಉತ್ಸಾಹ, ಹೀಗೆ ಮಾಡೋಕ್ಕೆ ಹಾಗೆ ಮಾಡೋಕ್ಕೆ ಅಂತ. ಸೊ ವಾಪಸ್ಸು ಬೆಂಗಳೂರಿಗೆ ಬಂದ ನಂತರವೇ ನಾನು ಬೆಂಗಳೂರು ವಿಭಾಗದ ಸಹಕಾರ್ಯವಾಗಿ ನನಗೆ ಘೋಷಣೆ ಮಾಡಿದ್ರು. ಪ್ರಾಯಶಃ ಅಷ್ಟು ಜನದ ಪೈಕಿ ಭಾಳ ಚಿಕ್ಕವನು ನಾನೇ ಅಂತ ಕಾಣಿಸುತ್ತೆ ಅವಾಗ. ಇಲ್ಲ, ಇಷ್ಟು ದೊಡ್ಡ ಜವಾಬ್ದಾರಿ ನನಗೆ ಬೇಡ ಅಂತ ಜಯದೇವ್ ಬೆನ್ನ ಮೇಲೆ ಹೊಡೆದು, ಸುಮ್ಮನೆ ರೀ, ಹೇಳ್ದಂಗೆ ಕೇಳ್ತೀವಿ, ಸಂಘದ ಸೂಚನೆ ಅಂತ ಹೇಳಿದ್ರು. ಆಯಿತು ಅಂಥೇಳಿ ಅದರ ಒಂದು 10 ವರ್ಷ ಕಾಲ ನಾನು ಮಹಾನಗರದ ವಿಭಾಗ ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದೆ. ನೀವು ತೃತೀಯ ವರ್ಷದಲ್ಲಿದ್ದಾಗ ಅಲ್ಲಿ ಒಂದ್ಸರಿ ತುಂಬ ಬೇಜಾರು ಮಾಡ್ಕೊಂಡಿದ್ರಿ. ಹೌದಾ? ಯಾರೂ ಪತ್ರ ಬರೋದಿಲ್ಲ ಅಂತ ಹೇಳ್ತೀನಿ. ಅದರ ನಿಮಗೊಂದು ಪತ್ರ ಬಂತು, ಅದಾದಮೇಲೆ ನೀವು ಖುಷಿಯಾದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನಿದ್ರೆ ಎಲ್ರಿಗೂ ಪತ್ರ ಬರ್ತಾಯಿತ್ತು. ಅವರೆಲ್ಲ ನೋಡಿ ಹಿಂಗೆ ಇದೆ, ಮನೆಯವ್ರ ಕಾಗದ ಬರ್ತಿದೆ. ಯಾಕೆಂದರೆ ಮನೆ ಬಿಟ್ಟು ದೂರ ಇರ್ತಿದ್ವಲ್ಲ, ಸೊ ಅಟ್ಯಾಚ್ಮೆಂಟ್ ಇರುತ್ತೆ, ಮನೆಯದು ಕಾಗದ ಬರ್ತಿತ್ತು. ನಮ್ಮಲ್ಲಿ ಯಾರೂ ನಂಗೆ ಪತ್ರ ಬರ್ತಿಲ್ಲ. ಅದೇನೋ ಇಲ್ಲ, ಒಬ್ಬರು ಬರೋದಿಲ್ಲ. ನನ್ನ ಹೆಂಡತಿ ಅವಳು ಬರೋದಿಲ್ಲ. ಸರಿ, ಅದನ್ನ ಹಿಂಗೆ ಇವರೆಲ್ಲ ತೋರ್ತಾ ಇದ್ದಾಗ ಒಂಥರ ಆಗ್ತಿತ್ತು. ಆಗ ಒಂದು ದಿವಸ ಒಂದು ಪತ್ರ ಬಂತು ನನ್ನ ಬಗ್ಗೆ. ನಾನು ಅವ್ರಿಗೆಲ್ಲ ವಿಚಾರಿಸ್ಕೊಂಡು ಮಾಡ್ಕೊಂಡು ಒಂದು ಪತ್ರ ಬಂತು. ಏನು ಖುಷಿಯಾಗ್ಬಿಟ್ಟೆ ಅಂತಂದರೆ, ಬಾರ್ಡ್ರ್ನಲ್ಲಿ ಸೈನಿಕರಿಗೆ ಮನೆಯಿಂದ ಪತ್ರ ಬಂದರೆ ಅವ್ರು ಎಲ್ಲರತ್ತಿಗೂ ತೋರಿಸ್ತಾರಂತೆ. ಆ ಥರ ನಾನು ಅದನ್ನು ತೋರಿಸ್ಕೊಂಡು ನಂಗೆ ಬಂತು ಎಲ್ಲ ತೋರಿಸ್ದೆ. ಆಮೇಲೆ
ಅದು ಎಷ್ಟು ದಿವಸ ಅಂತಂದರೆ ಅದನ್ನು ಒಂದೇ ಪತ್ರ, ನಾವು ತಿರ್ಗಾ ಪತ್ರ ಬರಲಿಲ್ಲ. ಅದಾದಮೇಲೆ 3 ತಿಂಗಳ ಮೇಲೆ ಗೊತ್ತಾಯಿತು ಆ ಪತ್ರ ಬರೆದಂಥ ಈ ಪುಣ್ಯಾತ್ಮನೇ ಅಂತ. ಯಾವಾಗೆಲ್ಲ ನಕ್ಕು ಅದು ಮನೆಗೆ ಹೋಗಿ ಕೇಳಿದೆ, ಏನೇ ಎಷ್ಟು ಚೆನ್ನಾಗಿ ಬರ್ದಿದೆಯಲ್ಲ ಅಂತ ಕೇಳಿದೆ. ನಾ ಬರ್ದೇ ಅಲ್ವಲ್ಲ ಅಂತಂದವಳು, ಒಬ್ಬರು ಪತ್ರ ಬರೆದಿಲ್ಲ. ಆದರೆ ಆ ಪತ್ರ ನನಗೆ ಬಹಳ ಸಾಂತ್ವನೂ ಕೊಡ್ತು. ಜೊತೆಗೆ ನನ್ನ ಸ್ವಭಾವ ಇದೆಯಲ್ಲ, ಸಾಮಾನ್ಯವಾಗಿ ನಾನು ಸ್ವಲ್ಪ ಹಾಸ್ಯ ಮಾಡೋದ್ರಲ್ಲಿ ಎಲ್ಲರೂ ಹೇಳ್ತಾರೆ, ಗೋಪಾಲ್ ಅಂದರೆ ಇವತ್ತಿಗೂ ಜ್ಞಾಪಿಸ್ಕೊಳ್ಳೋದು ಅಂತಂದರೆ ಅದೇ ಜೋಕ್ಸ್ ಹೇಳ್ತಿರಲ್ಲ ಅವರೇನ ಅಂತ ಕೇಳ್ತಾರೆ. ಜೀವನದಲ್ಲಿ ನಡೀತಕ್ಕಂಥ ಸಂಗತಿಗಳನ್ನೇ ಹೇಳಿದಾಗ ನನ್ನ ಬಾಯಿಗೆ ಬಂದರೆ ಅದು ಜೋಕ್ ಆಗ್ಬಿಡುತ್ತೆ ಆ ಥರ. ಹಾಗಾಗಿ ಆ ಪತ್ರದ ಒಂದು ಮರೆಯಲಾಗದ ಅನುಭವ 30-40 ವರ್ಷ ಆಗ್ತಾ ಬಂತು. ಆದರೆ ನಾನು ಸ್ವಲ್ಪ ಡಿಸಿಪ್ಲಿನ್ ಹೇಳ್ತೀರ, ಪತ್ರ ಇಟ್ಕೊಂಡಿರ್ತಿದ್ದೆ, ಕಟ್ಟಾಕ್ಸಿಟ್ಟು ಕೊಡ್ತಿದ್ದೆ ಅದನ್ನು. ಸಂಘದಲ್ಲಿ ನೀವು ವಿಭಾಗ ಸಹಕಾರಿಯವರಾಗಿದ್ದಿರಿ, ಜೊತೆಗೆ ನಿಮ್ಮ ಸ್ವಂತ ಉದ್ಯೋಗವನ್ನು ಕೂಡ ನಡೆಸ್ತಾ ಇದ್ರಿ. ಸಾಧಾರಣವಾಗಿ ಸಂಘದ ವಿಭಾಗ ಸಹಕಾರಿವ ಅಂದರೆ ಸಾಕಷ್ಟು ಜವಾಬ್ದಾರಿ, ಒಂದು ಹೊಣೆಗಾರಿಕೆ ಇರುತ್ತೆ. ಅದರ ಜೊತೆಗೆ ಈ ಸ್ವಂತ ಉದ್ಯೋಗದ ಕೂಡ ಸಾಕಷ್ಟು ಗುರುತರವಾದ ಜವಾಬ್ದಾರಿ. ಎರಡನ್ನೂ ಕೂಡ ನೀವು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರಿ? ಎರಡಕ್ಕೂ ಸಮಯ ಕೊಡೋಕ್ಕೆ ಆಗ್ತಾಯಿತ್ತು? ಸ್ವಲ್ಪ ಅದ್ರ ಬಗ್ಗೆ ಹೇಳಿ. ಈ ಪ್ರಶ್ನೆಯಲ್ಲಿ ಇನ್ನು ಸ್ವಲ್ಪ ರಿಪೇರಿ ಮಾಡೋಕೆ ಅದನ್ನು ಏನಂತಂದರೆ, ಸಂಘದಲ್ಲಿ ವಿಭಾಗ ಸಹಕಾರಿಯಾಗಿದ್ದೆ, ಎಲ್ಲ ಕಡೆ ಪ್ರವಾಸ ಮಾಡೋಕೆ ಬರ್ತಿತ್ತು. ಎರಡನೇದು ಒಂದು ಫ್ಯಾಕ್ಟ್ರಿ ನಡೆಸೋದು ಅಂತಂದರೆ ಅದು 40 ವರ್ಷದ ಕೆಳಗೆ ಇಟ್ ವಾಸ್ ಅ ಹಾರಿಬಲ್ ಟಾಸ್ಕ್. ಆವಾಗಿದ್ದಂಥ ಲೇಬರ್ ಪ್ರಾಬ್ಲಮ್ಗಳು, ಮತ್ತೊಂದುಗಳು, 100 ಜನ ಕೆಲಸ ಮಾಡ್ತಾಯಿದ್ರು ಫ್ಯಾಕ್ಟ್ರಿನಲ್ಲಿ. ಮತ್ತು ನಂದು 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟು. ಒಂದು 6-7 ತಿಂಗಳು ತುಂಬ ಕೆಲಸ ಇರೋದು, ಆಮೇಲೆ ಕೆಲಸ ಇರ್ತಿರಲ್ಲ, ಆರ್ಡ್ರ್ಗಳು ಹುಡುಕಬೇಕು, ಬೇಕಾಯ್ತು ಇರ್ತಿತ್ತು ಕೆಲಸಗಳು, ಇಲ್ಲ ಅಂತಲ್ಲ. ಈ ಎರಡೇ ಅಲ್ಲ, ಮೂರನೇದು ಇನ್ನೊಂದಿದೆ, ಸಂಸಾರ ಜವಾಬ್ದಾರಿ ಇದೆಯಲ್ಲ. ನಾವು ಮನೆಗೆ ಹಿರಿ ಮಗ, ಮನೆ ಕೆಲಸಗಳು ಎಲ್ಲ ಕಾರ್ಯಕ್ರಮ ಇದ್ದೇ ಇರುತ್ತೆ. ಯಾವುದೋ ವೈಕುಂಠ ಸಮಾರಾಧನೆಗೆ ಹೋಗಬೇಕು, ಇನ್ಯಾವುದೋ ಮದುವೆಗೆ ಹೋಗಬೇಕು, ಯಾವುದೋ ಮುಂಜಿಗೆ ಹೋಗಬೇಕು, ಎಲ್ಲ ಕೂಡ ಈ ಮೂರನ್ನೂ ಕೂಡ ಮ್ಯಾನೇಜ್ ಮಾಡೋಕ್ಕಲ್ಲ. ಸೊ ವಿ ಹ್ಯಾವ್ ಟು ಲರ್ನ್ ದಿ ಆರ್ಟ್ ಆಫ್ ಮ್ಯಾನೇಜಿಂಗ್ ದಿ ಟೈಮ್. ಯಾರೂ ಹೇಳ್ಕೊಡ್ಲಿಲ್ಲ, ಅದಕ್ಕೋಸ್ಕರ ಮ್ಯಾನೇಜ್ಮೆಂಟ್ ಕ್ಲಾಸ್ಗೆ ಹೋಗ್ತಿರಲಿಲ್ಲ. ಸಂಘದಲ್ಲಿ ಒಂದು ಅಭೂತಪೂರ್ವ ಅಂತ ಒಂದು ವ್ಯವಸ್ಥೆ ಇದೆ. ಡಾಕ್ಟರ್ ಜಿ ಅಂತ ಮಹಾನ್ ವ್ಯಕ್ತಿ, ಅವ್ರಿಗೆ ಹೆಂಗೆ ಹಾಕ್ಕೊಟ್ಟು ಗೊತ್ತಿಲ್ಲ, ಅಷ್ಟು ಮ್ಯಾನೇಜ್ ಮಾಡಿ ಇನ್ನೂ ಟೈಮ್ ಉಳಿತಿತ್ತು ನಮಗೆ. ಇದಿಷ್ಟು ಮಾಡಿ ಇನ್ನೂ ಟೈಮ್ ಉಳಿತಿತ್ತು. ಉಳಿದಾಗ ನಾವು ಅದು ಇದು ಪ್ರವಚನ ಕೇಳೋಕ್ಕೆ ಹೋಗ್ತಾಯಿದ್ವಿ. ಬನ್ನಂಜಿಯವ್ರ ಪ್ರವಚನ ಕೇಳಬೇಕು ಅಂತ, ಇನ್ಯಾರ್ದು ಮಹಾಭಾರತ ಪ್ರವಚನ ಅಂತ ಅಲ್ಲಿಗೂ ಹೋಗ್ತಾಯಿದ್ವಿ. ಹೆಂಗಾಗ್ತಿತ್ತು ಈಗಲೂ ನೆನೆಸ್ಕೊಂಡ್ರೆ, ಹೆಂಗೆ ಎಲ್ಲ ಕಡೆ ಹೆಂಗೆ ಹೋಗ್ತಾಯಿದ್ವಿ ಅವಾಗ ಅಂತ. ಇಷ್ಟಾಗಿ ಏನೋ ಭಾರಿ ವೆಹಿಕಲ್ ಇತ್ತು ಅಂತೇನಿಲ್ಲ, ಭಾಳ ವರ್ಷ ಸೈಕಲ್ ಮೇಲೆ ಓಡಾಡ್ತಾ ಇದ್ದಿದ್ದು. ಅದಾದ ನಂತರ ಮೋಟ್ರ್ ಸೈಕಲ್ ಇತ್ತು ಅಷ್ಟೇ. ಮೋಟ್ರ್ ಸೈಕಲ್ ಇದ್ದರೆ ಆಗ ಭಾಳ ಹೀರೋ, ಎಲ್ಲ ಕೇಳೋರಲ್ಲ, ಅಲ್ಲ ಇಷ್ಟೆಲ್ಲ ಓಡಾಡ್ತಿರಲ್ಲ, ನಿಮಗೆ ಸಂಘದಲ್ಲಿ ದುಡ್ಡು ಕೊಡ್ತಾರ ಪೆಟ್ರೋಲ್ ಹಾಕೋಕ್ಕೆ ಮಾಡೋಕ್ಕೆ ಅಂತ ಕೇಳೋರು. ಪರಿಸ್ಥಿತಿ ಹಾಗೆ ಆವಾಗ ಹಂಗಾದ್ರೆ ಅವ್ರಿಗೆ ಏನು ತೊಗೊಳ್ದೆ ಕೆಲಸ ಮಾಡ್ತಿದ್ರೆ ಅದು ಬೇರೆಯವ್ರಿಗೆ ಅರ್ಥವಾಗ್ತಿರಲ್ಲ. ಏನೋ ಸಿಗಬೇಕ್ರಿ, ಬಿಟ್ಟು ಯಾರು ಕೆಲಸ ಮಾಡ್ತೀರಿ, ಇಷ್ಟೆಲ್ಲ ಟೈಮ್ ಕೊಟ್ಟು ಎಲ್ಲ ಮಾಡ್ತಿರಲ್ಲ ಅಂತನವರು. ಏನೂ ಇಲ್ಲ ರೀ, ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ನಾನು. ಇನ್ಫ್ಯಾಕ್ಟ್ ನಾವೇ ಕೊಡ್ತೀವಿ ಅಂತ ಹೇಳಿದೆ ಅವ್ರಿಗೆ ಆಶ್ಚರ್ಯ ಅವ್ರಿಗೆ. ಆದರೆ ಈ ಒಂದು ನಾನು ಮಾಡ್ತಾಯಿದ್ದೀನಿ ಅಂತಂತಲ್ಲ, ಇದಕ್ಕೆ ಬೇಕು ಭಗವಂತನ ಅನುಗ್ರಹ ಬೇಕು. ವಿ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಗಾಡ್. ದೇವರು ಹಿಂಗೋ ವ್ಯವಸ್ಥೆ ಮಾಡ್ಕೊಡ್ತಿದ್ದ, ಆರೋಗ್ಯವಾಗಿ ಇರ್ತಾಯಿದ್ವಿ. 10 ವರ್ಷ ಕಾಲ ಜ್ವರ ಕೆಮ್ಮು ಬರದೇ ಇರ್ತಾಯಿದ್ವಿ. ಹಿಂಗಿರ್ತಿದ್ವಿ ಗೊತ್ತಿಲ್ಲ. ಒಟ್ಟೊಳಗೆ ಇದಿಷ್ಟೂ ಕೂಡ ಒಂದು ರೀತಿ ಯಶಸ್ವಿಯಾಗಿ ಮ್ಯಾನೇಜ್ ಮಾಡೋಕ್ಕಾಯ್ತು. ಮಾಡ್ತಾಯಿದ್ದೆ ಅಲ್ಲಿ ಫಾರ್ ಎ ಲಾಂಗ್ ಟೈಮ್. ಆಲ್ಮೋಸ್ಟು 80ನೇ ಇಸ್ವಿಯಿಂದ 79ರಿಂದ ಹಿಡಿದು 89ರ ತನಕ ನನಗೆ ಮಹಾನಗರದ ಜವಾಬ್ದಾರಿ ಇತ್ತು. ಅದಾದಮೇಲೆ ಬೌದ್ಧಿಕ ಪ್ರಮುಖ ಆಗಿದ್ದೆ. ಅದಾದಮೇಲೆ ತಿರ್ಗಿ ಲಘು ಉದ್ಯೋಗ ಭಾರತಿಯಿಂದ ಪ್ರಾರಂಭ ಆಯಿತು. ಅದರ ಜವಾಬ್ದಾರಿ ಒಂದು 7-8 ವರ್ಷ ಮ್ಯಾನೇಜ್ ಮಾಡಿದೆ. ಸಂಘಕ್ಕೆ ವಿದ್ಯಾರ್ಥಿಗಳು ಬಂದರೆ ಅವರು ಓದಿನಲ್ಲಿ ಹಿಂದೆ ಬೀಳ್ತಾರೆ ಅನ್ನುವಂಥ ಒಂದು ಆರೋಪ ಇದೆ. ಎಷ್ಟೇ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದು ಸಂಘಕ್ಕೆ ಬಂದ ನಂತರ ಅವರು ಸ್ವಲ್ಪ ಹಿಂದೆ ಹೋಗಿಬಿಡ್ತಾರೆ, ಓದಿನಲ್ಲಿ ಮುಂದಕ್ಕೆ ಹೋಗಲ್ಲ ಅಂತ ಒಂದು ಆರೋಪ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತು ಶಾಖೆಗೆ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಈ ಕಾರಣಕ್ಕೋಸ್ಕರ ಏನಾದರೂ ಕಡಿಮೆ ಆಗಿದೆ ಅಂತ ಅನ್ಸುತ್ತಾ? ಫಸ್ಟ್ ಓದೋ ಕಡೆ ಗಮನ ಕೊಡು, 24 ಗಂಟೆ ಸಂಘ ಅಂತ ಹೋಗ್ತಾ ಅಂತ ಬೈತಿದ್ರು ಅವರು. ನಮಗೇನು ಅಭ್ಯಾಸ ಆಗಿತ್ತು ಅಂದರೆ ಬೈಸ್ಕೊಡೋದು ಅಭ್ಯಾಸ ಆಗಿತ್ತು, ನಪ್ಪನ ಓದ್ಕೊಳ್ಳೋದು ಅಭ್ಯಾಸ ಆಗಿತ್ತು. ಅದೇನು ಒಂಥರ ಮನಸ್ಸು ಮೇಲೆ ಪರಿಣಾಮ ಬಿಡ್ತಿರಲ್ಲ. ಎಲ್ಲಿಗೆ ಹೋಗ್ಬೇಕಾದ್ರೂ ಬೈಯೋರು, ನೋಡೋ ಓದ್ಕೊ ಅಂತ ಅವ್ರು ಹೇಳೋರು, ನಾವೇನು ಬೇಕೋ ಮಾಡ್ತಿದ್ವಿ. ನಮಗೆ ಅಂತಂದರೆ ಕೆಲವು ಹಿರಿಯರು ನಮಗೆ ಆದರ್ಶ ಆಗಿರ್ತಿದ್ರು, ನರಹರಿಗಳು. ಅಥವಾ ನನ್ನದೊಂದು ಇನ್ಸಿಡೆನ್ಸ್ ಹೇಳಬೇಕು. ನಾನು SLCನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೆ. ಆದರೆ PUCಗೆ ಬಂದಾಗ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ ಓದ್ತಿದ್ದೆ. ಮಾರ್ಕ್ಸ್ ಹೆಂಗೆ ಬರ್ತಾಯಿತ್ತು ಅಂತ ಅದು ಅವಾಗ ಈಗಲೂ ಹಂಗೆ ಇದೆ. 80% ಮೇಲೆ ಬಂದರೆ ಇಂಜಿನಿಯರಿಂಗ್ ಸೀಟ್ಸ್ ಸಿಗೋಲ್ಲ. ಕೆಲಸಕ್ಕೆ ಸೇರಿಸ್ಬೇಕು ಅಂದ್ಕೊಂಡಿದ್ರು, ಪಾಪ ಯಾರು ಒತ್ತಾಯ ಮಾಡಿಬಿಟ್ಟು ಎಲ್ಲ ಓದ್ತಾನೆ ಚೆನ್ನಾಗಿ BE ಓದಲಿ ಅಂತ ಕಳಿಸೋದು. ನಮ್ಮ ಫ್ಯಾಮಿಲಿಗೆ ನಾನೇ ಫಸ್ಟ್ ಇಂಜಿನಿಯರು, ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ರು. PUCಗೆ ಸೇರಿಸ್ಬಿಟ್ರು.
ನನಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಹಾಗೆ ತುಂಬ ಜನಕ್ಕೆ ಬರ್ತಿಲ್ಲ ಬಿಡಿ ಇಂಗ್ಲೀಷ್. ಈ ಮಕ್ಕಳು ಇಂಗ್ಲೀಷ್ ಮಾತಾಡ್ತೀವಿ, ಅವಾಗ ಹಂಗಲ್ಲ. ಹಾಗಾಗಿ ಏನೋ ಆಯಿತು, ನನಗೆ ಮಾರ್ಕ್ಸ್ ಎಲ್ಲ ಬಂದರೆ ಮಾರ್ಕ್ಸು ಮ್ಯಾಥಮೆಟಿಕ್ಸ್ನಲ್ಲಿ 11, 100ಕ್ಕೆ 10ಕ್ಕೆ 100ಕ್ಕೆ 11, ಫಿಸಿಕ್ಸ್ನಲ್ಲಿ 8, ಇನ್ನೊಂದರಲ್ಲಿ 9, ಈ ಥರ. ಕೊನೆಗೆ PUC ವಿದ್ಯಾರ್ಥಿಗೆ ನಮ್ಮ ಶ್ರೀನಿವಾಸ ಮೂರ್ತಿ ಅಂತ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಇದ್ದರು ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ. ಅವರು ನನಗೆ ಬೆಂಚ್ ಮೇಲೆ ನಿಲ್ಲಿಸಿದ್ರು ಒಂದು ವಾರ, ಅಷ್ಟು ಕಡಿಮೆ ಬರೋದು ಅಂತ. ಮತ್ತು ಎಲ್ಲರಿಗೂ ನನಗೆ ಮಿಸ್ಟರ್ 11 ಅಂತ ಕರೆಯೋರು, ಅಂದರೆ 11 ಮಾರ್ಕ್ಸ್ ಅಂತ. ಅಷ್ಟು ಅವಮಾನ. ಆದರೆ ನಮಗಿದೇನೂ ಆಗ್ತಿಲ್ಲ, ಸ್ವಲ್ಪ ಗಟ್ಟಿ ಪಿಂಡ ನಿಂತ್ಕೊಂಡಿದ್ದೆ ಒಂದು ವಾರ. ಆಮೇಲೆ ಕಷ್ಟಪಟ್ಟು ಓದಿದೆ. ಸೆಕೆಂಡ್ ಟರ್ಮ್ ಮಾಡಿದ್ರು ನವಂಬರ್ನಲ್ಲೇನೋ. ಮಾಡಿದಾಗ ಇಂಪ್ರೂವ್ ಆಗಿದ್ದೆ. ಫಿಸಿಕ್ಸ್ನಲ್ಲಿ 7 ಬಂದಿತ್ತು, 9. ಮ್ಯಾಥ್ನಲ್ಲಿ 11 ಬಂದಿತ್ತು, ಅದು 15 ಆಯಿತು. ಕೆಮಿಸ್ಟ್ರಿನಲ್ಲಿ 12, 13, ಅಂದರೆ ಎಲ್ಲ 2 ಮಾರ್ಕ್ ಜಾಸ್ತಿ ಬಂತು ಅಷ್ಟೇ. ಸೊ ಇನ್ನು ನಾನು ಪಾಸ್ ಆಗೋದಕ್ಕೆ ಕಷ್ಟ ಅಂತಂದು ಖಾತ್ರಿ ಆಯ್ತು ನನಗೆ. ಅಂಥ ಸಮಯದಲ್ಲಿ ಇಟ್ ಇಸ್ ಎ ವೆರಿ ಕ್ರೂಷಿಯಲ್ ಪೀರಿಯಡ್. ನಮ್ಮ ತಂದೆಯವರು ಆಗ ಶಿವಮೊಗ್ಗ ಟ್ರಾನ್ಸ್ಫರ್ ಆಗಿಬಿಟ್ಟಿದ್ರು, ಮಲ್ಲಿ ಯಾರೂ ಇರಲಿಲ್ಲ. ಆ ಭಯ ಇರಲಿಲ್ಲ. ನಮ್ಮ ತಾಯಿ ಕೈಲಿ ಸೇನಾಗಿಸ್ಬಿಟ್ಟು ಕೊಟ್ಬಿಡ್ತಾ ಇದ್ದೆ ಮಾರ್ಕ್ಸ್ ಕಾರ್ಡು. ಆದರೆ ಗತಿ ಏನು ಮುಂದಕ್ಕೆ ಅಂತ ಯೋಚನೆ. ಆವಾಗ ನಮ್ಮ ಮುಖ್ಯ ಶಿಕ್ಷಕ ಬೇರೆ, ಸಮ್ರಾಟ್ ಶಾಖಾ ಮುಖ್ಯ ಶಿಕ್ಷಕ ಬೇರೆ ಆಗಿದೆ. ಸಂಘಕ್ಕೆ ಅವಮಾನ ಆಗುತ್ತೆ ನಾನು ಫೇಲ್ ಆಯಿತು ಅಂತಂದರೆ. ಮುಂದೆ ಬರ್ತಕ್ಕಂಥ ಅವ್ರಿಗೆಲ್ಲ ಇದೇ ಆಗ್ಬಿಡುತ್ತೆ, ಎಕ್ಸಾಂಪಲ್ ಆಗ್ಬಿಡುತ್ತೆ ಅಂತ. ಆವಾಗ ನಮ್ಮ ಶೇಷಾದ್ರಿಪುರಂ ಕಾರ್ಯಾಲಯದಲ್ಲಿ ಕೃಷ್ಣ ಭಟ್ರು ಮತ್ತು ಮಂಗಳೂರಿನ ಗೋವಿಂದ ಭಟ್ರು ಅಡ್ವೊಕೇಟ್ ಆಗಿದ್ದರು. ಅವರಿಬ್ಬರು ಅಲ್ಲಿ ಅವರು ಏನೋ ಓದ್ತಾಯಿದ್ರು ಅಡ್ವೊಕೇಟ್. ಅವರಿಬ್ಬರು ದೊಡ್ಡವರು, ನನಗಿದ ಒಂದು 10-15 ವರ್ಷ ದೊಡ್ಡವರು. ಅದೇನೋ ಅನ್ನಿಸ್ತು ಅವ್ರ ಹೋಗಿ ಹೇಳ್ಕೊಂಡೆ, ನೋಡ್ರಿ ನಾನು ಈ ಥರ ಹಿಂಗಾಗಿದೆ, ಈ ಥರ ಮಾರ್ಕ್ಸ್ ಹಿಂಗಿದೆ ಅಂತ. ಅವರು ನೀನು ಸರಿಯಾಗಿ ಓದ್ತಿಲ್ಲ ಕಣಯ್ಯ, ಯಾವ ರೀತಿ ಓದಬೇಕು, ಹೀಗೆ ಬರೀಬೇಕು ಅಂತ ಹೇಳ್ಕೊಟ್ರು. ನಮಗೆ ಒಂದು 3 ತಿಂಗಳು ಪಾಠ ಹೇಳ್ಕೊಟ್ರು. ಹೇಳ್ಬಿಟ್ಟು ಪ್ರತಿಯೊಂದರೂ ಕೂಡ ಬರೆದ್ಬಿಟ್ಟು ಓದೋ ಅಭ್ಯಾಸ ಮಾಡ್ಕೋ, ಹಾಗೆ ಕತೆ ಓದಂಗೆ ಓದಬೇಡ ಅಂತೆಲ್ಲ ಹೇಳಿದ್ರು. ಆಯಿತು ಅಂಥೇಳಿ ಅವ್ರು ಹೇಳ್ದಂಗೆ ಅವ್ರು ಹೇಳ್ಕೊಟ್ರು. ನೀವು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಒಂದಿಷ್ಟು ಹೇಳ್ಕೊಟ್ರು. ಒಂದು 2-3 ತಿಂಗಳು ಹೇಳ್ಕೊಟ್ರು. ಯು ಎ ಲಾಟ್ ಫಾರ್ ದೆಮ್. ಅವ್ರು ಹೇಳ್ಕೊಟ್ಟಿದ್ದರಿಂದ ಆಮೇಲೆ ನಾನು 2-3 ತಿಂಗಳು ತುಂಬ ಕಷ್ಟಪಟ್ಟು ಓದಿದೆ. ಎಕ್ಸಾಮ್ ಆಯಿತು, ಮಾರ್ಕ್ಸ್ ಬಂತು. ನೋಡಿದ್ರೆ ಫಿಸಿಕ್ಸ್ನಲ್ಲಿ 77, ಕೆಮಿಸ್ಟ್ರಿನಲ್ಲಿ 70. ಯಾವ ಮ್ಯಾಥಮೆಟಿಕ್ಸ್ನಲ್ಲಿ ನಾನು 11 ಮಾರ್ಕ್ಸ್ ತೊಗೊಂಡಿದ್ದೆ, ಆ ಮ್ಯಾಥಮೆಟಿಕ್ಸ್ನಲ್ಲಿ 98 ಬಂತು. ಟೋಟಲ್ ಪರ್ಸೆಂಟೇಜು 80+ ಆಗೋಯ್ತು. ಒಂದೇ ಸರಿಗೆ ಸೀಟ್ ಸಿಕ್ಕೋಯ್ತು ಇಂಜಿನಿಯರಿಂಗ್ ಕಾಲೇಜಿಗೆ. ಸೊ ಯಾವಾಗಲೂ ಮೊನ್ನೆ ಕೂಡ ಹೋಗಿ ಕೃಷ್ಣ ಭಟ್ರು ನಮಸ್ಕಾರ ಮಾಡೋ ಬಂದೆ. ಅವ್ರು ಮಾಡದೇ ಇದ್ದಿದ್ರೆ ಪ್ರಾಯಶಃ ಎಲ್ಲೋ ಒಂದು ಕಡೆ ಕಾರ್ಮಿಕನಾಗಿ ಕೆಲಸ ಸೇರ್ಕೊಂಡು ರಿಟೈರ್ ಆಗಿ ಲೈಫೆಲ್ಲ ಮುಗಿದೋಗ್ತಾ ಇತ್ತು. ಅಲ್ಲಿ ಜೊತೆ ಸಂಘಕ್ಕೂ ಒಂದು ಕೆಟ್ಟ ಹೆಸರು ಬರ್ತಿತ್ತು, ಈ ಮುಖ್ಯ ಶಿಕ್ಷಕ ಬಿಟ್ಟು ಹಾಳಾಗ್ಬಿಟ್ಟ ಅಂತ. ಅದಾದ ನಂತರ ಅದು ನನ್ನ ಮನಸ್ಸಲ್ಲಿ ಕೂತ್ಕೊಳ್ತು. ನಂದು ಇಂಜಿನಿಯರಿಂಗ್ ಎಲ್ಲ ಮುಗಿದು ನಾನು ಸಂಘದ ಕಾರ್ಯಕರ್ತ ಆಗಿದ್ದಾಗ, ನಾನು ಶಾಖೆ ನಡೆಸ್ತಿದ್ದಾಗ, ನಾನು ಹಿಂದುಳಿದ ಕ್ಷೇತ್ರದಲ್ಲಿ ಶಾಖೆ ನಡೆಸ್ತಾ ಇದ್ದೆ. ಅದೊಂದು ತುಂಬ ದೊಡ್ಡ ಕಥೆ ಅದು. ಅಲ್ಲಿ ಬರೋರೆಲ್ಲ ಸ್ಲಮ್ ಏರಿಯಾ ಅಂತವ್ರಲ್ಲ ಕೊಡಿ, ಯಾರೂ SLC ಪಾಸ್ ಆಗಿರಲಿಲ್ಲ, ಪಾಸ್ ಆಗ್ತಾ ಇರಲಿಲ್ಲ. SLC ತನಕ ಅಂದರೆ ಆಗ್ಬಿಡೋದು. ನಾನು ಅವ್ರಿಗೆಲ್ಲ ಕೂಡಿಸ್ಕೊಂಡು ನನಗೊಂದು ಗುಡಿಸ್ತು ಕೊಟ್ಟಿದ್ದರು. ಅಲ್ಲಿ ಕೂತ್ಕೊಂಡು ಮಕ್ಳಿಗೆ ಪಾಠ ಹೇಳ್ಕೊಡ್ತಿದ್ದೆ. ಆ ಹುಡುಗರಿಗೆಲ್ಲ ಸೇರಿಸ್ಕೊಂಡು ಕಾರ್ಯಾಲಯಕ್ಕೆ ಕರ್ಕೊಂಬಂದು ಅವ್ರಿಗೆಲ್ಲ SLC ಅವ್ರಿಗೆಲ್ಲ ಪಾಠ ನಾನು ಹೇಳ್ಕೊಡ್ತಿದ್ದೆ. ಅಲ್ಲದೆ ಬೇರೆಯವರು ಸಂಘದ ಸ್ವಯಂ ಸೇವಕರ ಪತ್ನಿಯರು, ಅವ್ರ ತಾಯಂದ್ರಿಯವರು, ಅವ್ರ ಮನೆಗೆ ಇವ್ರು ಕಳಿಸ್ತಿದ್ದೆ ಪಾಠ ಹೇಳ್ಕೊಡಿ ಅಂತ. ಹಾಗಾಗಿ ಒಂದು 7-8 ಜನ ವಿದ್ಯಾರ್ಥಿಗಳು ಅವರು BCom ಕೂಡ ಪಾಸ್ ಆಗೋಯ್ತು ಅವ್ರಿಗೆ. ಅದಾದಮೇಲೆ ಮುಂದೆ ಅದೇ ಸಂಸ್ಥೆ ಅದೊಂದು ಸಂಸ್ಥೆ ಥರ ಆಯಿತು. ಇವತ್ತಿಗೂ ಅದಕ್ಕೆ ಸೇವಾ ಭಾರತಿ ಅಂತ ಕರೀತಾರೆ. ಫ್ರೀ ಟ್ಯೂಷನ್ ಎಲ್ಲ ಮಕ್ಕಳಿಗೆ SLC PUC ಎಲ್ಲ ಕೊಡೋದು ತುಂಬ ದೊಡ್ಡ ಸಂಸ್ಥೆಯಾಗಿ ಬೆಳೆದ್ಬಿಡ್ತಾ ಅದು. ಪ್ರಾರಂಭ ಮಾಡಿದ್ದೆ ಅವಾಗ ನಾನು ಅಂದ್ಕೊಂಡು ನಮ್ಮ ಮನೆಯವರೆಲ್ಲ ಬಂದು ಪಾಠ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ಕಾರ್ಯಾಲಯದಲ್ಲಿ. ಅಂದರೆ ನಮ್ಮ ಪ್ರಯತ್ನ ಇರಬೇಕು. ಮತ್ತು ಎಂತೆಂಥವ್ರು ಕೂಡ ಅವ್ರು ಪಾಸೇ ಆಗಲ್ಲ ಅಂದ್ಕೊಂಡು ಪಾಸ್ ಆಗ್ಬಿಟ್ಟು ಅವ್ರಿಗೆ ಒಬ್ಬ 6 ಸತಿ ಫೇಲ್ SLCನಲ್ಲಿ, ಸೋಮಶೇಖರ ಅಂತ 6 ಸತಿ. ನನ್ನ ತಂಗಿ ಒಬ್ಬಳು ಕೊನೆಯ ತಂಗಿ, ಅವಳು 2 ಸತಿ SLC ಫೇಲು. ಹಳೆ ಕಾಲ ನಮ್ಮ ಹಬ್ಬ ಸಾಕ್ಬಿಡಿ ಓದಿದ್ದು ಮದುವೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಅವನು ಬಾರೋ ಇಲ್ಲಿ ಪಾಠ ಹೇಳ್ಕೊಡ್ತಿದ್ದೆ. ಇಲ್ಲ ಸಾರ್ ಹಂಗೆ 6 ಸತಿ ಫೇಲ್ ಆಗಿದ್ದೆ ನಾನೆಲ್ಲಿ. ಅವರಿಬ್ಬರಿಗೂ ಪಾಠ ಹೇಳ್ಕೊಟ್ಟೆ. ನನ್ನ ತಂಗಿ ಪಾಸಾಗಿ BA ಪಾಸ್ ಆಯಿತು ಅವಳಿಗೆ. ಈ ಸೋಮಶೇಖರ್ ಅನ್ನೋನು, ಅವನಿಗೆ ಜೂನಿಯರ್ ಉದಯಕುಮಾರ್ ಅಂತ ಕರಿತಿದ್ರು, ಅದು ಒಳ್ಳೆ ಆ್ಯಕ್ಟರ್ ಅವನು. ಅವನದು ಪಾಸ್ ಆಗೋಯ್ತು. ಪಾಸಾದ ನಂತರ ಅವ್ರಿಗೆ ಗೌರ್ಮೆಂಟ್ ಕೆಲಸ ಸಿಕ್ಕೋಯ್ತು ಅವನಿಗೆ. ಆಮೇಲೆ ವರ್ಷಗಟ್ಟಲೆ ರಸ್ತೆ ಸಿಕ್ಕರು ಕಾಲ್ಬಿಟ್ಟು ನಮಸ್ಕಾರ ಮಾಡೋನು ನಾನು. ಸೊ ಅದರೊಟ್ಟಿಂದ ಸಂಘಕ್ಕೆ ಬಂದರೆ ಓದು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಖಂಡಿತ ಅನ್ನೋದು ಸುಳ್ಳು ಆಪಾದನೆ. ಇನ್ಫ್ಯಾಕ್ಟ್ ಕೇಪಬಿಲಿಟಿ ವಿಲ್ ಇನ್ಕ್ರೀಸ್ ಮೋರ್. ನನ್ನ ಮಗನೇ ಅವನಿವಾಗ ಸಂಘದ ಕಾರ್ಯಕರ್ತ ಇದ್ದಾನೆ ಪ್ರಮೋದ್ ಅಂಥೇಳಿ. ಅವನಿಗೆ ಟ್ಯೂಷನ್ಗೆ ಹೋಗಲ್ಲ ಅವನು ಅಂತ ಮನೆಯವ್ರೆಲ್ಲ ಗಲಾಟೆ, ಟ್ಯೂಷನ್ಗೆ ಹೋಗು ನೀನು ಪರ್ಸೆಂಟೇಜ್ ಬರಬೇಕು ಅಂತ.
ಇಲ್ಲ ನಾನು ಅವ್ನು ಶಾಖೆ ನಡೆಸ್ತಿದ್ದ, ಹೋಗೋಕ್ಕಾಗಲ್ಲ ಅವನಿಗೆ. ನನ್ನ ಹತ್ರ ಬಂದು ಹೇಳ್ದೆ, ನೀನು ಹೋಗಲ್ಲ ಅಂತ ಹೇಳೋದು ನಾನು ನೋಡ್ಕೋತೀನಿ ಅಂತ ಅವ್ನಿಗೆ ಹೇಳಿ ಒತ್ತಾಯ ಹಠ ಮಾಡು ಅಂತ ಅವ್ನು ನಾನೇ ಹೇಳ್ಕೊಟ್ಟು ಕೊನೆಗೆ ಹಠ ಮಾಡಿ ಅವ್ನು ಟ್ಯೂಷನ್ಗೆ ಹೋಗಲೇ ಇಲ್ಲ. ನಾನು ಹೇಳಿದೆ, ನೋಡೋ ಹಠ ಮಾಡಿದ್ಯಾ, ನಾನು ನಿಂಗೆ ಸಪೋರ್ಟ್ ಮಾಡಿದ್ದೀನಿ, ಪರ್ಸೆಂಟೇಜ್ ಚೆನ್ನಾಗಿ ತಗೋಬೇಕು, ಜ್ಞಾಪಕ ಇಟ್ಕೊಂತ ಅಷ್ಟೇ ಹೇಳಿದ್ದಷ್ಟೇ, ಒಂದು ದಿವಸ ಓದ್ಕೊಂತ ಹೇಳಿಲ್ಲ. ಆದರೆ ಅವನದು ಕೂಡ 80+ ಬಂತು, ಇಂಜಿನಿಯರಿಂಗ್ ಪಾಸ್ ಮಾಡಿದೆ, ವೆಲ್ ಸೆಟಲ್ಡ್. ಅಂದರೆ ಸಂಘದಲ್ಲಿ ಓದಿನ ಕಡೆಗೆ ಗಮನ ಕೊಡಿ ಅಂತ ಹೇಳುವಂಥ ಹಿರಿಯ ಕಾರ್ಯಕರ್ತರು ಕೂಡ ಇದ್ದರು. ಹಾಗಾಗಿ ಎಲ್ಲರೂ ಇದ್ರೂ ಅಲ್ಲ, ಈಗಲೂ ಇದ್ದಾರೆ. ಆದರೆ ಜವಾಬ್ದಾರಿಯನ್ನು ಅಂದರೆ ಜವಾಬ್ದಾರಿ ಇದೆ ಅಂತ ತಿಳಿಸಿ ಓದುವಂಥ ಮೆಥಡಾಲಜಿ ಹೇಗೆ ಮಾಡೋಕ್ಕೂ, ಹೌ ಟು ಮ್ಯಾನೇಜ್ ದಿ ಟೈಮ್, ಹೌ ಟು ಮ್ಯಾನೇಜ್ ಅವರ್ ಸೆಲ್ಫ್ ಅಂತ ಹೇಳ್ಕೊಡೋಕ್ಕಂತ ತುಂಬ ಜನ ಇದ್ದಾರೆ. ಅಂದರೆ ಬರೀ ಸಂಘದ ಕೆಲಸ ಮಾತ್ರ ಮಾಡುವಂತ ಹೇಳೋದು ಅಲ್ಲದೆ ಶಿಕ್ಷಣದ ಕಡೆಗೂ ಗಮನ ಕೊಡುವಂತ ಹೇಳ್ತಾರೆ. ಖಂಡಿತ. ಅಷ್ಟೇ ಅಲ್ಲ, ಒಂದು ತುಂಬ ವಿಚಾರಿಸ್ಕೊಳ್ಳೋರು, ಹೇಗೆ ಓದ್ತಿದ್ಯಾ, ಏನು ಕತೆ, ಅದು ಇಂಡಸ್ಟ್ರಿಯಿಂದ ತಂದೆ. ಇನ್ನೊಂದು ಎಕ್ಸಾಂಪಲ್ ಅಂದರೆ, ಕೆಲವು ಸಲ ನಮ್ಮ ಪ್ರಾರಬ್ಧ ಕರ್ಮ ಅಂತ ಇರುತ್ತೆ. ಕೆಲವರಿಗೆ ಅವ್ರು ಏನು ಮಾಡಿದ್ರು ಸಕ್ಸಸ್ಫುಲ್ ಆಗಿ, ಕೆಲವು ವಿಷಯಗಳಿಗೆ ಸಕ್ಸಸ್ಫುಲ್ ಆಗೋದಿಲ್ಲ. ಹಾಗಾಗಿ ನಂದು ಇಂಡಸ್ಟ್ರಿ ತುಂಬ ಚೆನ್ನಾಗಿತ್ತು. ಪೀಣ್ಯದೊಂದು ಫ್ಯಾಕ್ಟ್ರಿ ಇತ್ತು, ದೊಡ್ಡಬಳ್ಳಾಪುರದೊಂದು ಫ್ಯಾಕ್ಟ್ರಿ ಇತ್ತು, 100 ಜನ ಕೆಲಸ ಕೊಟ್ಟಿದೆ. ಒಂದು 8-10 ವರ್ಷ ಆಯಿತು. ದೇರ್ ವಾಸ್ ಎ ಡಿಕ್ಲೈನ್, ಇಳಿಯಕ್ಕೆ ಶುರು ಆಯ್ತದು. ಫ್ಯಾಕ್ಟ್ರಿಗಳಿಗೂ ಕೂಡ ಹೆಂಗೆ ಅಂತಾರೆ, ಮನುಷ್ಯ ಥರ ಹುಟ್ಟೋದು ಸಾಯೋದು ಇರುತ್ತವೆ. ಅದೆಲ್ಲ ಕಲ್ಪನೆ ಆಗಿರಲಿಲ್ಲ ನನಗೆ. ಒದ್ದಾಡ್ತಿದ್ದೆ ಏನಪ್ಪ ಹೆಂಗೆ ಆಗ್ಬಿಡ್ತು ಅಂತ. ಕೊನೆಗೆ ಒನ್ ಡೇ ರಷ್ಯಾ ಕೊಲ್ಯಾಪ್ಸ್ ಆಗೋಯ್ತು. ಒಂದು ದೇಶದ 17 ದೇಶ ಆಗೋಯ್ತದು, 13 ದೇಶನೇ ಆಯ್ತದು. ಆಗ ನನ್ನ ದುಡ್ಡು ಸಿಕ್ಕಾಕೊಂತು. ಸೊ ಅವ್ರು ಕೋಟಿಗಟ್ಟಲೆ ದುಡ್ಡು ಕಳ್ಕೊಂಡೆ. ಅಂಥ ಸಮಯದಲ್ಲಿ ದುಡ್ಡು ಕೊಟ್ಟು ಯಾರೂ ಸಹಾಯ ಮಾಡೋದು ಬೇಕಾಗಿಲ್ಲ, ಸಾಂತ್ವನ ಮಾಡಿದಂಥವರು ನಮ್ಮ ಸಂಘದಲ್ಲಿ, ನೋಡಿ ಈ ಜವಾಬ್ದಾರಿ ಬೇಡಪ್ಪ, ಈಗ ನಿನಗೆ ಕಷ್ಟ ಆಗುತ್ತೆ, ನಾನು ಎಷ್ಟು ಬೇಡ್ಕೊಂಡು ನನಗೆ ಜವಾಬ್ದಾರಿ ಕೊಡಲ್ಲ, ಬೇಡ ನನಗೆ ಅಂತ ಜವಾಬ್ದಾರಿಯಿಂದ ನಾನು ಮುಕ್ತ ಮಾಡಿದ್ರು. ನೀ ಇಂಡಸ್ಟ್ರಿ ಚೆನ್ನಾಗಿ ನಡೆಸು, ಅದೇ ಸಂಘದ ಕಾರ್ಯ ಅಂತ ಹೇಳಿದ್ರು. ಆವಾಗ ನಾನು ಮತ್ತೆ ಏನೇನೋ ಬೇರೆ ಮಾಡಿಕೊಂಡು ಕನ್ಸಲ್ಟೆನ್ಸಿ ಅದು ಮಾಡ್ಕೊಂಡು ಮತ್ತೆ ತಿರ್ಗಾ ಲೈಫ್ ಸ್ಟಾರ್ಟ್ ಆಯಿತು. ಇಂಡಸ್ಟ್ರಿ ಮುಚ್ಚೋಯ್ತು, ಸುಮಾರು ಕೋಟಿಗಟ್ಟಲೆ ಲಾಸ್ ಆಯಿತು. ಆದ್ರೆ ಎಂದೂ ಡಿಪ್ರೆಷನ್ನು, ಹಾರ್ಟ್ ಅಟ್ಯಾಕು ಹಿಂಗಾಗೋಯ್ತಲ್ಲಪ್ಪ ಅಂತ ಹತ್ತಿದ್ದು ನಮ್ಮ ಜೀವಮಾನದಲ್ಲೇ ಇಲ್ಲ. ಯಾಕಂದರೆ ಸಂಘ ಇಷ್ಟೊಂದು ನಮಗೆ ಮಾನಸಿಕವಾದಂಥ ಒಂದು ಶಕ್ತಿಯನ್ನು ಸಂಘ ತುಂಬಿಕೊಡ್ತು. ಅಂದರೆ ಸಂಘದಲ್ಲಿ ಹಿಂದೆ ಯಾರು ಬಿದ್ದರೂ ಕೂಡ ಅವರನ್ನು ಮೇಲಕ್ಕೆತ್ತುವಂಥ ಕೆಲಸ ಸಂಘ ಯಾವಾಗಲೂ ಮಾಡುತ್ತೆ. ಅದು ಉದ್ಯೋಗದಲ್ಲಿರ್ಬೋದು ಅಥವಾ ಓದಿನಲ್ಲಿರ್ಬೋದು, ಯಾವುದರಲ್ಲೇ ಹಿಂದೆ ಬಿದ್ದರೂ ಅವರನ್ನು ಮೇಲೆತ್ತುವಂಥ ಕೆಲಸ ಸಂಘ ಮಾಡ್ತಾ ಇದೆ. ಖಂಡಿತ ಹೌದು. ಮತ್ತು ಜೀವನದಲ್ಲಿ ಕಷ್ಟಗಳು ನಮಗೆ ಬರುತ್ತೆ ಅಂತ ಕೆಲವು ಬುದ್ಧಿ ಇಲ್ದೇವ್ರು ಅನ್ಕೋತಾರೆ. ಯಾರಿಗೆ ಕಷ್ಟ ಇಲ್ಲ, ಯಾರಿಗೆ ತೊಂದರೆ ಇಲ್ಲ, ಸಂಸಾರದಲ್ಲಿ ಯಾರಿಗೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಅಲ್ಲಿಗೆ ಅನೇಕ ಸಂದರ್ಭಗಳಲ್ಲಿ ಒಂದು ತೀರಾ ವೈಯಕ್ತಿಕವಾದ ಒಂದು ಸ್ವಲ್ಪ ಹೇಳಬೇಕಾದ್ರೆ ಅಂತಂದರೆ, ನನಗೆ ಇನ್ನೂ 37-36 ವರ್ಷ ಬೆಂಗಳೂರು ಮಹಾನಗರದ ಸಹಕಾರಿಯಾಗಿದ್ದೀನಿ. ಇಂಡಸ್ಟ್ರಿ ಚೆನ್ನಾಗಿದೆ, ಪಿಣ್ಯದಲ್ಲಿ ಎಲ್ಲ ಚೆನ್ನಾಗಿತ್ತು. ಇದ್ದಕ್ಕಿದ್ದಾಗೆ ನನ್ನ ಹೆಂಡತಿಗೆ ಜ್ವರ ಬಂತು ಅಂತ ಡಾಕ್ಟ್ರು ಓವರ್ ಡೋಸೇಜ್ ಆಫ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. 2ನೇ ಸಲ ಸತ್ತೋದವಳು, ಹೋಗೇ ಬಿಟ್ಲವಳು. 3 ಜನ ಮಕ್ಕಳಂಗೆ. ಆವಾಗ ಎಂಥ ಆಘಾತ ಇರ್ಬೋದು. ಅಂಥ ಸಮಯದಲ್ಲಿ ಕೂಡ ನಾನು ಸಂಘದ ಅಧಿಕಾರಿಗಳು ನಮಗೆಲ್ಲ ಬೆಂಚ್ ಎಪ್ಪರಿಸಿ, ಏನು ಯೋಚನೆ ಮಾಡೋಕಣೆಯ, ದೇವರಿದ್ದಾನೆ ಏನೋ ಮಾಡ್ತಾನೆ ಅಂತ ಆ ಥರ ಎಲ್ಲ ಹೇಳಿದ್ರು ಹೊರತು. ಮತ್ತು ಅಂಥ ಟೈಮ್ಗಳು ಒಂದು ಸಂಘದ ಕಾರ್ಯ ಬಿಡಲೇನು ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ದೇವ್ರ ದಯದಿಂದ ಮತ್ತು 2ನೇ ಮದುವೆ ಆಯಿತು. 2ನೇ ಮದುವೆ ಆಗಿ ಆ ಮಕ್ಕಳಿಗೆ ತಾಯಿಯಾಗಿ ಬಂದಂಥವಳು ನನ್ನ ಹೆಂಡತಿ. ಅದಾಗೂ 40 ವರ್ಷ ಆಗ್ಬಿಡ್ತು. ಅದು ಬಂದ ನಂತರ 2ನೇ ಹೆಂಡತಿ ಬಂದರು, ಮಲತಾಯಿ, ಗಲಾಟೆ, ನಥಿಂಗ್ ಆಫ್ ಎನಿಥಿಂಗ್. ಅವಳು ಕೂಡ ಸಂಘದ ಬಗ್ಗೆ ಪರಿಚಯ ಆಗಿ ಸಂಘದ ಬಗ್ಗೆ ತುಂಬ ಒಲವು ತೋರಿಸಿ, ಮಕ್ಕಳಿಗೂ ಅವರ ಸ್ವಂತ ತಾಯಿ ಮರ್ತೋಗುವಷ್ಟು ಮಟ್ಟಿಗೆ ಪರಸ್ಪರ ಪ್ರೀತಿ, ಸಂಸಾರದಲ್ಲಿ ಏನು ವ್ಯತ್ಯಾಸವೇ ಆಗದೆ ಇರೋಟ್ಟಾಗಿದ್ದಕ್ಕೂ ಕಾರಣ ಅಂತಂದರೆ ಅದು ದಟ್ ಕ್ರೆಡಿಟ್ ಗೋಸ್ ಟು ಸಂಘ ಓನ್ಲಿ. ಸಂಘದ ಅಧಿಕಾರಿಗಳು, ಸಂಘದ ಅಂಥದ್ದು. ಅದು ಒಂದು ಸಂದರ್ಭ ಏನು ಅಂತಂದರೆ ತುಂಬ ಇತ್ತು ನನ್ನ ಹತ್ರ. ಒಂದು 2 ಕಾರು, ಒಂದು 10 ಸ್ಕೂಟ್ರು ಬೇಕಾದಂಗೆ ಇತ್ತು. ಮತ್ತು ಮನೆಯೊಳಗೆ ನಾವು ಇದ್ದಿದ್ದು ಒಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ, 15 ಜನ ಇದ್ವಿ ನಾವು, ಅಣ್ಣ ತಮ್ಮರು ಒಟ್ಟಿಗೆ ಇದ್ವಿ. ಎಲ್ಲರೂ ಕಾರ್ಯಕರ್ತರು. 3 ಜನಕ್ಕೆ ಸಂಘ ಜವಾಬ್ದಾರಿ ಇತ್ತು. ಕೊನೆಗೆ ನನ್ನ ಮಕ್ಕಳು ಅವ್ರಿಗೂ ಸಂಘ ಜವಾಬ್ದಾರಿ ಇತ್ತು. ಇಂಥ ಸಂಘದ ಮನೆಗೆ ಫೈನಾನ್ಷಿಯಲ್ ಆಘಾತ ಆಯಿತು. ಅಷ್ಟು ಶ್ರೀಮಂತಿಕೆಯಲ್ಲಿದ್ದಂತಂದ್ರೆ ಆಗಿನ ಕಾಲಕ್ಕೆ ನಾವು ಶ್ರೀಮಂತರು, ಕಾರ್ ಇಟ್ಕೊಂಡಿದ್ರೆ ಶ್ರೀಮಂತ ತಾನೆ ಆವಾಗ. ಅಂಥ ಸಮಯದಲ್ಲಿ ಇಂಥ ಒಂದು ಕಷ್ಟಕಾಲ ಬಂದಾಗ, ಅಂಥ ಸಮಯದಲ್ಲಿ ಇಂಥ ಕಷ್ಟ ಬಂತಪ್ಪ ಅಂತಂದರೆ ತಿಂಗಳಿಗೆ ಸಾಮಾನು ತರೋಕ್ಕಾಗ್ತಿರಲ್ಲ. ಅಂಥ ಕಷ್ಟ ಕಾಲ ಬಂದ್ಬಿಡ್ತು. ಆಗ ಸಹಜವಾಗಿ ನನ್ನ ಹೆಂಡತಿಗೆ, ಹೆಣ್ಮಕ್ಳು ಸಾಮಾನ್ಯವಾಗಿ ಭಾವುಕರಾಗಿರ್ತಾರೆ, ತುಂಬ ಹತ್ತಿದ್ದು ಕರೆದಿದ್ದು ಎಲ್ಲ ಉಂಟು. ಆಗ ಕೃಷ್ಣಪ್ಪನವ್ರ ಹತ್ರಕ್ಕೆ ಬಂದ್ವಿ. ನಮ್ಮ ಕೃಷ್ಣಪ್ಪನವರು ನಮ್ಮ ಪ್ರಾಂತ ಪ್ರಚಾರಕನಾಗಿದ್ದರು. ಅವ್ರ ಹತ್ರಕ್ಕೆ ಬಂದ್ವಿ, ಅವರನ್ನು ಮಾತಾಡಿಸ್ಬೇಕು ಅಂತ, ಅವ್ರ ಹೇಳ್ಕೊಳ್ಬೇಕು ಅಂತ.
ಸೊ ನನ್ನ ಹೆಂಡತಿ ಬಂದು ಒಂದಿಷ್ಟೆಲ್ಲ ಅವ್ರ ಹತ್ರ ಹೇಳ್ಕೊಂಡು ನಮ್ಮನೆಗೆ ಹಿಂಗಾಗ್ಬಿಡ್ತಲ್ಲ ಅಂತ ಎಲ್ಲ ಹೇಳಿದಾಗ ಕೃಷ್ಣಪ್ಪರು ಅಷ್ಟು ಶಾಂತವಾಗಿ ಕೇಳಿದ್ರು. ಕೇಳಿ ಏನೂ ಮಾತಾಡಲಿಲ್ಲ ಅವರು. ಅವ್ರ ಕಣ್ಣಿದ್ದ 4 ತೊಟ್ಟು ನೀರು ಬಿತ್ತು. ಕಣ್ಣೀರು ಬಿದ್ದಿತ್ತು ಅಷ್ಟೇ. ಅವ್ರು ಏನು ಹೇಳಲಿಲ್ಲ. ಅವರು ಇವಳಿಗೆ ಉತ್ಸಾಹ ಬಂದ್ಬಿಡ್ತೀವಿ, ಇವಳಿಗೆ ಸಾಕು ಅಂತೇಳಿ ಏನು ಹೇಳಬೇಡಿ ನೀವು ಅಂತ. ಯಾಕೆ ನಮ್ಮ ಬಗ್ಗೆ ಇಷ್ಟೊಂದು ನಿಮಗೆ ಪ್ರೀತಿ ಇದೆಯಲ್ಲ, ಅದೇ ನಮಗೆ ಧೈರ್ಯ ಕೊಡುತ್ತೆ ಅಂದ್ಕೊಂಡು ವಾಪಸ್ ಬಂದ್ವಿ. ಮತ್ತಿರ್ಗ ಇಂದು ಆರ್ತಿ ಕಷ್ಟಪಟ್ಟಿದ್ದಿಲ್ವೇ ಅಲ್ಲ. ಕಷ್ಟ ಬಂದಿದೆ, ಆ ಕಷ್ಟವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ದೇವ್ರಿಗೆ ಕೇಳ್ಕೊಳ್ಬೇಕು. ನಾವು ಗಣೇಶ ಪೂಜೆ ಮಾಡ್ತೀವಿ, ಯಾಕೆ ಅಂದರೆ ವಿಘ್ನ ಬರದೇ ಇರಲಿ ಅಂತ ಹೇಳ್ಬಿಡ್ತೀವಿ. ವಿಘ್ನ ಬರದೇ ಇರೋದಲ್ಲ, ವಿಘ್ನ ಬಂದೇ ಬರಬೇಕು, ಬಂದರೆ ನಮ್ಮ ಶಕ್ತಿ ಜಾಸ್ತಿ ಆಗುವಂಥದ್ದು. ಆದ್ರೆ ಆ ವಿಘ್ನಗಳನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಪ್ಪ ಭಗವಂತ ಅಂತ ಕೇಳ್ಕೊಳ್ಬೇಕು. ಹಾಗೆ ನಮಗೆ ಅಕ್ಷರಶಃ ದೇವರ ರೂಪದಲ್ಲಿ ನಮ್ಮ ಜಯದೇವರಿರ್ಬೋದು ಅಥವಾ ಕೃಷ್ಣಪ್ಪನವ್ರು ಇರ್ಬೋದು, ಶೇಷಾದ್ರಿಗಳಿರ್ಬೋದು, ಬೆಂಚಪುರ್ಸೋರು ಮತ್ತು ಕಷ್ಟಕ್ಕೆ ಸ್ಪಂದಿಸೋರು. ಅವ್ರೇನು ದುಡ್ಡು ಕೊಡಲಿಲ್ಲ ಕೃಷ್ಣಪ್ಪನವರು. ಅರೆ ಗೋಪಾಲ ಎಲ್ಲ ಸಹಿಸ್ಕೊಳ್ಬೇಕಣ್ಣಯ್ಯ, ಸಂಗತಿ ಸ್ವಯಂ ಸೇವಕನೇನು ಅಂತ ಆ ಒಂದು ಮಾತಿದೆಯಲ್ಲ, ಒಂದ್ಸೆಗೇನೆ ಬಿಕೆಮ್ ಹೀರೋ. ಅದಾದ ನಂತರ ತಿರ್ಗಾ ಮತ್ತೆ ನನ್ನ ಜೀವನದಲ್ಲಿ ಎದ್ದು ನಿಂತ್ಕೊಂಡು ಜಗತ್ತು ಸುತ್ಕೊಂಬಂದೆ, ಅಮೇರಿಕಾ, ರಷ್ಯಾ ಎಲ್ಲ ಕಡೆ ಹೋಗಿ ಬಂದಿದ್ದೆ ನಾನು. ಅಂದರೆ ಸಂಘದಲ್ಲಿ ಒಂದು ಇಷ್ಟೆಲ್ಲ ನೀವು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿ, ವಿರೋಧಗಳನ್ನು ಸಹಿಸಿ ಸಂಘ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಅಂತಂದರೆ ಸಂಘದಲ್ಲಿರತಕ್ಕಂಥ ನಮ್ಮೆಲ್ಲ ಪರಸ್ಪರ ಪ್ರೀತಿ ಇದೆಯಲ್ಲ ಅದೇ.